ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ರಾತ್ರಿ ನಾನು ಅಡುಗೆ ಮನೆಯ ಕಡೆ ಹೋದಾಗ ನಿಧಾನವಾಗಿ ನನ್ನ ಮಗಳ ಮಾತುಗಳು ಕೇಳಿಸುತ್ತಿದ್ವು. ಈ ದಿನ ಎಲ್ಲವೂ ಮುಗಿದು ಹೋಗುತ್ತೆ. ಈ ಮಾತು ಕೇಳಿ ನನ್ನ ಪಾದಗಳು ಅಲ್ಲೇ ನಿಂತು ಬಿಟ್ಟಿದ್ವು. ಇದ್ದಕ್ಕಿದ್ದ ಹಾಗೆ ನನ್ನ ಹೃದಯ ಬಡಿತ ತುಂಬಾ ಜೋರಾಗಿ ಬಿಟ್ಟಿತ್ತು. ನಾನು ಬಾಗಿಲಿನ ಸಂದಿಯಿಂದ ಒಳಗೆ ನೋಡಿದಾಗ ನನ್ನ ಮಗಳು ಪೂಜಾ ನನಗಾಗಿ ಇಟ್ಟಿದ್ದ ಹಾಲಿನ ಗ್ಲಾಸ್ನಲ್ಲಿ ಸಣ್ಣ ಬಾಟಲ್ನಿಂದ ಏನನ್ನೋ ಮಿಕ್ಸ್ ಮಾಡುತ್ತಿದ್ದಳು. ಅವಳು ಸುತ್ತಮುತ್ತಲು ಗಮನಿಸಿ ಚಮಚದಿಂದ ಹಾಲನ್ನು ಕಲಸುತ್ತಾ ತುಂಬಾ ನಿಧಾನವಾಗಿ ಅಮ್ಮನಿಗೆ ಏನೂ ಗೊತ್ತಾಗೋದಿಲ್ಲ ಅಂತ ಹೇಳ್ತಾ ಇದ್ಲು. ಈ ಮಾತು ಕೇಳಿ ನನ್ನ ಕೈ ಕಾಲುಗಳು ತಣ್ಣಗಾಕಿ ಬಿಟ್ಟಿದ್ವು. ನಾನು ಏನು ಶಬ್ದ ಮಾಡದೆ ಅಲ್ಲೇ ನಿಂತು ಸೈಲೆಂಟ್ ಆಗಿ ಎಲ್ಲ ನೋಡ್ತಾ ಇದ್ದೆ. ಒಂದು ಅಮ್ಮನ ಹೃದಯ ಚೂರು ಚೂರಾಗಿತ್ತು, ಆದರೆ ಒಬ್ಬ ಪ್ರಿನ್ಸಿಪಾಲ್ನ ತಲೆ ಮಾತ್ರ ಓಡ್ತಾ ಇತ್ತು. ನಾನು ಈಗಲೇ ಒಳಗೆ ಹೋದ್ರೆ ಸತ್ಯ ಶಾಶ್ವತವಾಗಿ ಅಂಧಕಾರದಲ್ಲಿ ಮುಳುಗಿ ಹೋಗುತ್ತೆ. ಆದ್ದರಿಂದ ನಾನು ಸೈಲೆಂಟ್ ಆಗಿ ವಾಪಸ್ ನನ್ನ ರೂಮಿಗೆ ಬಂದು ಬಿಟ್ಟಿದ್ದೆ. 2 ನಿಮಿಷದ ನಂತರ ಪೂಜಾ ಮುಗುಳ್ನಾಗುತ್ತಾ ನನ್ನ ರೂಮಿಗೆ ಬಂದು, ಅಮ್ಮ, ಹಾಲನ್ನು ತಂದಿದ್ದೇನೆ, ತಣ್ಣಗಾಗುವ ಮೊದಲೇ ಹಾಲನ್ನು ಕುಡಿದು ಬಿಡು ಅಂತ ಹೇಳಿದ್ಲು. ನಾನು ಅವಳ ಕಣ್ಣುಗಳನ್ನೇ ನೋಡ್ತಾ ಇದ್ದೆ. ನನ್ನನ್ನು ನೇರವಾಗಿ ನೋಡಲು ಸಹ ಅವಳಿಂದ ಸಾಧ್ಯವಾಗಲಿಲ್ಲ. ಅವಳು ತಕ್ಷಣ ತಲೆ ಬಗ್ಗಿಸಿಕೊಂಡು ಬಿಟ್ಟಳು. ಮೊಟ್ಟ ಮೊದಲ ಬಾರಿ ನನಗೆ ತುಂಬಾ ಗಾಬರಿ ಆಗ್ತಾ ಇತ್ತು. ಹಾಲಿನ ಲೋಟ ನನ್ನ ಮುಂದೆ ಇಡಲಾಗಿತ್ತು. ನನ್ನ ಮಗಳು ನನ್ನ ಮುಂದೆಯೇ ನಿಂತಿದ್ಲು. ಇದರಲ್ಲಿ ನಿಜವಾಗಿಯೂ ವಿಷ ಬೆರೆತಿದೆಯಾ ಅಥವಾ ನಾನು ನೋಡಿದ್ದು ಬೇರೆ ಏನಾದ್ರೂನಾ? ನಾನು ಹಾಲನ್ನು ಕುಡಿಯದೇ ಇದ್ದರೆ ಅವರು ಜಾಗೃತರಾಗಿ ಬಿಡುತ್ತಾರೆ. ಒಂದು ವೇಳೆ ಕುಡಿದರೆ ಬಹುಶಃ ಇದೇ ನನ್ನ ಕೊನೆಯ ರಾತ್ರಿ ಆಗುತ್ತೆ. ನನ್ನ ಮಗಳ ಮುಂದೆ ನಾನು ಸ್ವಲ್ಪ ಹಾಲನ್ನು ಕುಡಿದೆ. ಅವಳು ಹೊರಗೆ ಹೋದ ತಕ್ಷಣ ನಾನು ಅಲ್ಮಾರಿಯಿಂದ ನನ್ನ ಹಳೆಯ ಸಣ್ಣ ಬಾಕ್ಸ್ ಅನ್ನು ಓಪನ್ ಮಾಡಿದೆ. ಅದರಲ್ಲಿ ಹಳೆಯದಾದ ಕೆಲವು ಟೆಸ್ಟ್ ಟ್ಯೂಬ್ಗಳಿದ್ವು. ಸ್ಕೂಲಿನ ಸೈನ್ಸ್ ಎಕ್ಸಿಬಿಷನ್ ಸಮಯದಲ್ಲಿ ಅವು ಉಳಿದು ಬಿಟ್ಟಿದ್ವು. ನಾನು ಸ್ವಲ್ಪ ಹಾಲನ್ನು ಅದರಲ್ಲಿ ತುಂಬಿಸಿಕೊಂಡೆ. ಉಳಿದ ಹಾಲನ್ನು ಬಾತ್ರೂಮಿನಲ್ಲಿ ಚೆಲ್ಲಿಬಿಟ್ಟು ಗ್ಲಾಸ್ ಅನ್ನು ತೊಳೆದು ವಾಪಸ್ ಅದರ ಜಾಗದಲ್ಲಿ ಇಟ್ಟುಬಿಟ್ಟೆ. ಇವರುಗಳು ಈಗ ಏನ್ ಮಾಡ್ತಾರೆ ಅಂತ ನಾನು ಎದುರು ನೋಡ್ತಾ ಇದ್ದೆ. ಮಧ್ಯರಾತ್ರಿ ನನ್ನ ಹೊಟ್ಟೆಯಲ್ಲಿ ಉರಿ ಶುರುವಾಗಿತ್ತು. ತಲೆ ತುಂಬಾ ಭಾರವಾಗ್ತಾ ಇತ್ತು. ನಾನು ತಕ್ಷಣ ಡೈರಿಯಲ್ಲಿ ಸಮಯ ಬರೆದುಕೊಂಡೆ. ರಾತ್ರಿ 12 ಗಂಟೆ 20 ನಿಮಿಷ. ಹಾಲು ಕುಡಿದ ಸುಮಾರು 40 ನಿಮಿಷದ ನಂತರ ಉರಿ ಶುರುವಾಗಿತ್ತು. ನಂತರ ನಾನು ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಮೆಸೇಜ್ ಮಾಡಿದೆ. ಸರ್, ತುಂಬಾ ಮುಖ್ಯವಾದ ವಿಷಯ, ಬೆಳಿಗ್ಗೆ ಮೊದಲು ಭೇಟಿಯಾಗಬೇಕು. ನಾನು ಸಮಸ್ಯೆಯನ್ನು ಬರೆಯಲಿಲ್ಲ, ಒಂದು ವೇಳೆ ನನ್ನ ಫೋನನ್ನು ಯಾರಾದರೂ ಚೆಕ್ ಮಾಡಿಬಿಟ್ರೆ ಅಂತ. ರಾತ್ರಿ ನಾನು ರೂಮಿನ ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿರಲಿಲ್ಲ. ನಾನು ನೋಡಬೇಕಾಗಿತ್ತು ನನ್ನನ್ನು ಯಾರಾದರೂ ನೋಡಲು ಬರುತ್ತಾರಾ ಇಲ್ವಾ ಅಂತ. ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ಬಾಗಿಲು ತುಂಬಾ ನಿಧಾನವಾಗಿ ಓಪನ್ ಆಗಿತ್ತು. ನಾನು ತಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡೆ. ತುಂಬಾ ನಿಧಾನವಾಗಿ ಶಾಂತವಾಗಿ ಉಸಿರಾಡ್ತಾ ಇದ್ದೆ. ಆಗಲೇ ರೂಮಿಗೆ ಬಂದ ಪೂಜಾ ನನ್ನ ಕೈಗಳನ್ನು ಹಿಡಿದುಕೊಂಡು ನಾಡಿಗಳನ್ನು ಪರೀಕ್ಷೆ ಮಾಡ್ತಾ ಇದ್ಲು. ಅವಳ ಕೈಗಳು ನಡುಗುತ್ತಿದ್ದವು. ಮರುಕ್ಷಣವೇ ಅವಳು ತುಂಬಾ ನಿಧಾನವಾಗಿ ಹೇಳಿದ್ಲು, ಚೆನ್ನಾಗಿ ಮಲಗಿಬಿಟ್ಟಿದ್ದಾರೆ. ಆದರೆ ಅವಳು ಈ ಮಾತುಗಳನ್ನು ಯಾರಿಗೆ ಹೇಳಿದ್ಲು? ನನ್ನ ರೂಮಿನಲ್ಲಿ ಬೇರೆ ಯಾರೂ ಇರಲಿಲ್ಲ ಅಲ್ವಾ? ಅಥವಾ ಯಾರಾದರೂ ಇದ್ದರಾ? ನನಗೆ ಗಾಬರಿ ಆಗ್ತಾ ಇತ್ತು. ಆದರೂ ನಾನು ತುಂಬಾ ಶಾಂತವಾಗಿ ಮಲಗಿದ್ದೆ. ಆಗಲೇ ತುಂಬಾ ನಿಧಾನವಾಗಿ ಒಂದು ಶಬ್ದ ಕೇಳಿಸ್ತು. ಬಹುಶಃ ಮೊಬೈಲ್ನಲ್ಲಿ ಸ್ಪೀಕರ್ ಆನ್ ಆಗಿತ್ತು ಅನ್ಸುತ್ತೆ. ತುಂಬಾ ನಿಧಾನವಾದ ಶಬ್ದ. ಹೆದರಿಕೊಳ್ಳಬೇಡ, ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲವೂ ಮುಗಿದು ಹೋಗುತ್ತೆ. ಈ ಮಾತು ಕೇಳಿ 1 ನಿಮಿಷ ನನ್ನ ಹೃದಯ ನಿಂತಂತೆ ಆಗಿತ್ತು. ಪೂಜಾ ತಕ್ಷಣ ರೂಮಿನಿಂದ ಹೊರಗೆ ಹೊರಟು ಹೋದ್ಲು. ಆದರೆ ಆ ಧ್ವನಿ ಪೂರ್ತಿ ರಾತ್ರಿ ನನ್ನ ಕಿವಿಯಲ್ಲಿ ಗುಯಿ ಅಂತ ಕೇಳಿಸುತ್ತಿತ್ತು. ಇಷ್ಟಕ್ಕೂ ಆ ವ್ಯಕ್ತಿ ಯಾರು ಅಂತ ನಾನು ಯೋಚಿಸುತ್ತಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಡಾಕ್ಟರ್ ಕ್ಲಿನಿಕ್ಕಿಗೆ ಹೋದೆ. ಅವರು ನನ್ನ ಪರಿಸ್ಥಿತಿಯನ್ನು ನೋಡಿ ತಕ್ಷಣ ಕೆಲವೊಂದು ಟೆಸ್ಟುಗಳನ್ನು ಮಾಡಿದ್ರು. ನಾನು ಅವರಿಗೆ ಹಾಲಿನ ಸ್ಯಾಂಪಲ್ ಸಹ ಕೊಟ್ಟುಬಿಟ್ಟೆ. ಅವರು ತಕ್ಷಣ ಕೇಳಿದ್ರು, ಇದೆಲ್ಲ ಏನು ಮೇಡಮ್? ನಾನು ಕೇವಲ ಇಷ್ಟು ಮಾತ್ರ ಹೇಳಿದೆ, ದಯವಿಟ್ಟು ಇದನ್ನು ಕೂಡ ಪರೀಕ್ಷೆ ಮಾಡಿಸಿ. ಆದರೆ ಈಗಲೇ ಯಾರಿಗೂ ಏನು ಹೇಳಬೇಡಿ ಅಂತ ಹೇಳಿದೆ. ಡಾಕ್ಟರ್ ನನ್ನ ಕಣ್ಣುಗಳಲ್ಲೇ ನೋಡ್ತಾ ಇದ್ರು. ಅವರಿಗೆಲ್ಲವೂ ಅರ್ಥವಾಗಿತ್ತು ಅನ್ಸುತ್ತೆ. ಅವರು ಯಾವುದೇ ಪ್ರಶ್ನೆ ಮಾಡದೆ ಆ ಸ್ಯಾಂಪಲ್ ಅನ್ನು ಲ್ಯಾಬಿಗೆ ಕಳುಹಿಸಿಕೊಟ್ರು. ನಂತರ ಅವರು ಒಂದು ಮುಖ್ಯವಾದ ಮಾತನ್ನು ಹೇಳಿದ್ರು. ರಿಪೋರ್ಟ್ ಬರುವವರೆಗೂ ನೀವು ಮನೆಯಲ್ಲಿ ಒಬ್ಬರೇ ಏನನ್ನು ತಿನ್ನಬೇಡಿ, ಕುಡಿಯಬೇಡಿ. ಅವರ ಈ ಮಾತು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗಿತ್ತು. ಡಾಕ್ಟರ್ ಈ ರೀತಿ ಹೇಳಿದ್ದಾರೆ ಅಂದ್ರೆ ನನ್ನ ಅನುಮಾನ ನಿಜಾನಾ? ಡಾಕ್ಟರ್ ಕ್ಲಿನಿಕ್ಕಿನಿಂದ ವಾಪಸ್ ಬರುವಾಗ ಕಾರಿನ ಕಿಟಕಿಯಿಂದ ಹೊರಗೆ ನೋಡುತ್ತಾ ಕುಳಿತುಕೊಂಡಿದ್ದೆ. ಆಗ 6 ತಿಂಗಳ ಮೊದಲಿನ ಒಂದು ವಿಷಯ ನನಗೆ ನೆನಪಿಗೆ ಬಂದಿತ್ತು. ಆ ದಿನ ಮೊಟ್ಟ ಮೊದಲ ಬಾರಿ ಪೂಜಾ ಹೇಳಿದ್ಲು, ಅಮ್ಮ, ಇಷ್ಟೊಂದು ದೊಡ್ಡ ಮನೆ ನೀವು ಒಬ್ಬರೇ ಇಟ್ಟುಕೊಂಡು ಏನ್ ಮಾಡ್ತೀರಾ? ಈ ಮನೆಯನ್ನು ಮಾರಾಟ ಮಾಡಿಬಿಡೋಣ. ನಾನು ಮುಗುಳ್ನಗುತ್ತಾ, ನಾನು ಜೀವಂತವಾಗಿರುವವರೆಗೂ ಈ ಮನೆ ಮಾರಾಟ ಮಾಡೋದಿಲ್ಲ ಅಂತ ಹೇಳಿದೆ. ನನ್ನ ಮಾತು ಕೇಳಿ ಅವಳು ಏನನ್ನೂ ಹೇಳಲಿಲ್ಲ. ಆದರೆ ಅವಳ ಮುಖದ ಮೇಲೆ ನಿರಾಸೆ ಇರಲಿಲ್ಲ, ಕಿರಿಕಿರಿ ಕಾಣಿಸುತ್ತಿತ್ತು.
ಆ ರಾತ್ರಿ ನಾನು ಕೇಳಿಸಿಕೊಂಡೆ. ರಾಹುಲ್ ಹೇಳ್ತಾ ಇದ್ದ, ಮನೆ ಮಾರಾಟ ಮಾಡಲಿಲ್ಲ ಅಂದ್ರೆ ಮತ್ತೊಂದು ದಾರಿ ಹುಡುಕಬೇಕಾಗುತ್ತೆ. ಆ ಸಮಯದಲ್ಲಿ ನನಗನ್ನಿಸ್ತಾ ಇತ್ತು, ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ಆದರೆ ಈ ದಿನ ರಾತ್ರಿ ಹಾಲು, ಆ ಬಾಟಲ್, ಆ ಹಳೆಯ ಮಾತುಕತೆಗಳು ಎಲ್ಲವೂ ಹೊಂದಾಣಿಕೆಯಾಗ್ತಾ ಇದ್ವು. ಆದರೂ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಇತ್ತು. ಪೂಜಾ ತನ್ನ ಇಷ್ಟದ ಪ್ರಕಾರ ಇದೆಲ್ಲ ಮಾಡ್ತಾ ಇದ್ದಾಳ, ಅಥವಾ ಬೇರೆ ಯಾರಾದರೂ ಅವಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರಾ? ಡಾಕ್ಟರ್ ಕ್ಲಿನಿಕ್ಕಿನಿಂದ ಹೊರಗೆ ಬರುವಾಗ ನನ್ನ ಮನಸ್ಸು ಒಂದೇ ಒಂದು ಪ್ರಶ್ನೆ ಓಡ್ತಾ ಇತ್ತು. ನಿಜವಾಗಿಯೂ ನನ್ನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರಾ? ಆದರೆ ಯಾಕೆ? ಕಾರಣವಾದರೂ ಏನು? ನಾನು ಮನೆಯ ಮುಖ್ಯ ದ್ವಾರವನ್ನು ಓಪನ್ ಮಾಡಿದಾಗ ಮನೆಯ ಒಳಗಡೆ ಎಲ್ಲವೂ ಸಾಮಾನ್ಯವಾಗಿತ್ತು. ಪೂಜಾ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ರಾಹುಲ್ ಡ್ರಾಯಿಂಗ್ ರೂಮ್ನಲ್ಲಿ ಲ್ಯಾಪ್ಟಾಪಿನಲ್ಲಿ ಕೆಲಸ ಮಾಡುತ್ತಿರುವ ಹಾಗೆ ನಾಟಕ ಮಾಡ್ತಾ ಇದ್ದ. ಕಳೆದ ರಾತ್ರಿ ಏನೂ ನಡೆದೇ ಇಲ್ಲ ಅನ್ನುವಂತೆ ಅವರಿಬ್ಬರು ನಟಿಸುತ್ತಿದ್ದರು. ನಾನು ಕೂಡ ಅವರ ರೀತಿಯ ನಾಟಕ ಆಡಲು ಶುರು ಮಾಡಿದೆ. ನಾನು ಮುಗುಳ್ನಗುತ್ತಾ, ಪೂಜಾ, ಈ ದಿನ ಟೀಯನ್ನು ನಾನು ಮಾಡುತ್ತೇನೆ ಅಂತ ಹೇಳಿದಾಗ ಪೂಜಾ ಒಂದು ಕ್ಷಣ ಶಾಕ್ ಆಗ್ಬಿಟ್ಲು. ಅವಳು ತಕ್ಷಣ, ಇಲ್ಲ ಅಮ್ಮ, ನೀವು ಆರಾಮ ಮಾಡಿ, ನಾನು ಮಾಡಿಕೊಂಡು ಬರುತ್ತೇನೆ. ಅವಳ ಧ್ವನಿಯಲ್ಲಿ ಆತ್ಮೀಯತೆ ಇರಲಿಲ್ಲ, ಆತಂಕ ತುಂಬಿಕೊಂಡಿತ್ತು. ನಾನು ಅದೇ ಸಮಯದಲ್ಲಿ ತೀರ್ಮಾನ ಮಾಡಿಕೊಂಡೆ, ಇನ್ನು ಮೇಲೆ ಈ ಮನೆಯಲ್ಲಿ ಯಾರ ಕೈಯಿಂದಲೂ ನಾನು ಏನನ್ನೂ ತಿನ್ನುವುದಿಲ್ಲ, ಕುಡಿಯುವುದಿಲ್ಲ ಅಂತ. ಮಧ್ಯಾಹ್ನ 1:30ಕ್ಕೆ ನನ್ನ ಮೊಬೈಲ್ಗೆ ಬ್ಯಾಂಕಿನಿಂದ ಒಂದು ಸಂದೇಶ ಬಂದಿತ್ತು. 25 ಲಕ್ಷದ ಠೇವಣಿ ಕ್ಲೋಸರ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಲಾಗಿದೆ ಎಂದು ಬರೆಯಲಾಗಿತ್ತು. ಇದನ್ನು ಓದಿದ ತಕ್ಷಣ ನನ್ನ ಕೈಯಿಂದ ಫೋನ್ ಜಾರಿ ಬೀಳುವ ಹಾಗೆ ಆಗಿಬಿಟ್ಟಿತ್ತು. ನಾನು ಈ ಕೆಲಸವನ್ನು ಮಾಡಿರಲಿಲ್ಲ, ನಾನು ಅಪ್ಲೈನೇ ಮಾಡಿರಲಿಲ್ಲ. ಆದರೂ ಯಾಕೆ? ನಾನು ತಕ್ಷಣ ಬ್ಯಾಂಕಿಗೆ ಫೋನ್ ಮಾಡಿದೆ. ಮ್ಯಾನೇಜರ್ ತಕ್ಷಣ ಹೇಳಿದ್ರು, ಮೇಡಮ್, ಸಿಸ್ಟಮ್ನಲ್ಲಿ ರಿಕ್ವೆಸ್ಟ್ ಕಾಣಿಸುತ್ತಿದೆ, ಆದರೆ ಇನ್ನು ಪ್ರೋಸೆಸ್ ಅನ್ನು ಮಾಡಿಲ್ಲ. ನಾನು ತುಂಬಾ ಶಾಂತವಾಗಿ ಹೇಳಿದೆ, ತಕ್ಷಣ ಎಲ್ಲವನ್ನು ನಿಲ್ಲಿಸಿಬಿಡಿ, ನಾನು 1 ಗಂಟೆಯಲ್ಲಿ ಅಲ್ಲಿಗೆ ಬರುತ್ತೇನೆ, ಅಷ್ಟರಲ್ಲಿ ನೀವು ಏನನ್ನೂ ಮಾಡಬೇಡಿ. ಅವರು ಕೇವಲ ಒಂದೇ ಒಂದು ಮಾತನ್ನು ಹೇಳಿದರು, ಮೇಡಮ್, ರಿಕ್ವೆಸ್ಟ್ ಆನ್ಲೈನ್ನಲ್ಲಿ ಬಂದಿದೆ, ನಿಮ್ಮ ಮೊಬೈಲ್ಗೆ ಬಂದ OTPಯನ್ನು ಸಹ ಎಂಟ್ರಿ ಮಾಡಲಾಗಿದೆ. ಈ ಮಾತು ಕೇಳಿ ನಾನು ಸ್ವಲ್ಪ ಸಮಯ ಶಾಂತವಾಗಿ ಬಿಟ್ಟೆ. ನನ್ನ ಫೋನ್ ಯಾವಾಗಲೂ ನನ್ನ ಜೊತೆ ಇರುತ್ತೆ, ನಾನು ಯಾರಿಗೂ ನನ್ನ ಫೋನ್ ಕೊಡೋದೇ ಇಲ್ಲ. ಆ ರೀತಿ ಇರಬೇಕಾದ್ರೆ OTP ಯಾರು ಕೊಟ್ಟರು, ಹೇಗೆ ತೆಗೆದುಕೊಂಡರು? ನಾನು ಬ್ಯಾಂಕಿಗೆ ಹೋಗುತ್ತಿದ್ದೇನೆ ಎಂದು ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ. ಮನೆಯಲ್ಲಿ ನನ್ನ ಹಳೆಯ ಗೆಳತಿಯನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ ಎಂದು ಹೇಳಿದೆ. ರಾಹುಲ್ ತಕ್ಷಣ ಕೇಳ್ದ, ನೀವು ಎಷ್ಟೊತ್ತಿಗೆ ವಾಪಸ್ ಬರ್ತೀರಾ? ಅವನ ಈ ಪ್ರಶ್ನೆ ಸಾಮಾನ್ಯವಾಗಿರಲಿಲ್ಲ. ನಾನು ಮುಗುಳ್ನಗುತ್ತಾ ಹೇಳಿದೆ, ಬಹುಶಃ ಸಾಯಂಕಾಲ ಆಗಬಹುದು. ಅವನ ಮುಖದ ಮೇಲೆ ಒಂದು ವಿಚಿತ್ರವಾದ ಶಾಂತಿ ಕಾಣಿಸ್ತಾ ಇತ್ತು. ಅವನ ಯಾವುದೋ ಕೆಲಸಕ್ಕೆ ಅವನಿಗೆ ಸಹಾಯ ಸಿಕ್ಕ ಹಾಗೆ ಅನ್ನಿಸುತ್ತಿತ್ತು. ನಾನು ಹೋಗಬೇಕಾದ್ರೆ ನನ್ನ ರೂಮಿನ ಬಾಗಿಲಿಗೆ ಮಧ್ಯದಲ್ಲಿ ಒಂದು ಸಣ್ಣ ಕಾಗದದ ತುಂಡನ್ನು ಅಡ್ಡ ಇಟ್ಟು ಹೋಗಿದ್ದೆ. ನಾನು ಮನೆಯಲ್ಲಿ ಇಲ್ಲದಿರುವ ಸಮಯದಲ್ಲಿ ಯಾರಾದರೂ ರೂಮಿನೊಳಗೆ ಹೋದರೆ ಆ ಕಾಗದ ಕೆಳಗೆ ಬಿದ್ದು ಹೋಗುತ್ತೆ. ಬ್ಯಾಂಕಿಗೆ ಹೋದ ತಕ್ಷಣ ಮ್ಯಾನೇಜರ್ ನನ್ನನ್ನು ಅವರ ಕ್ಯಾಬಿನಿನ ಒಳಗೆ ಕರೆದರು. ಅವರು ಈಗ ಕಂಪ್ಯೂಟರ್ ಸ್ಕ್ರೀನ್ ಅನ್ನು ನನ್ನ ಕಡೆ ತೋರಿಸಿದರು. ರಿಕ್ವೆಸ್ಟ್ ಸತ್ಯವಾಗಿತ್ತು, ಫಾರಂ ಅನ್ನು ಫಿಲ್ ಮಾಡಲಾಗಿತ್ತು, OTP ಕೂಡ ಸರಿಯಾಗಿತ್ತು. ಆದರೆ ಒಂದು ವಿಷಯ ಮಾತ್ರ ತಪ್ಪಾಗಿತ್ತು. ರಿಕ್ವೆಸ್ಟ್ ಯಾವ IP ಅಡ್ರೆಸ್ನಿಂದ ಕಳುಹಿಸಲಾಗಿತ್ತು ಅದು ನನ್ನ ಮನೆಯ ಇಂಟರ್ನೆಟ್ ಕನೆಕ್ಷನ್ನಿಂದ ಕಳುಹಿಸಲಾಗಿತ್ತು. ನಾನು ತಕ್ಷಣ ನನ್ನ FD ಅನ್ನು ಲಾಕ್ ಮಾಡಿದೆ. ಆಗ ನಾನು ಇಲ್ಲದೆ ನನ್ನ ದುಡ್ಡನ್ನು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿರಲಿಲ್ಲ. ಮ್ಯಾನೇಜರ್ ಇನ್ನೊಂದು ಮಾತು ಹೇಳಿದ್ರು, ಮೇಡಮ್, ಕಳೆದ ತಿಂಗಳು ಕೂಡ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಆನ್ಲೈನ್ನಲ್ಲಿ 2 ಬಾರಿ ನೋಡಲಾಗಿತ್ತು. ಈ ಮಾತು ಕೇಳಿದ ತಕ್ಷಣ ನನ್ನ ಹೃದಯ ಬಡಿತ ಇನ್ನೂ ಜೋರಾಗಿ ಬಿಟ್ಟಿತ್ತು. ಈ ಯೋಜನೆ ಈ ದಿನದ್ದಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥವಾಗಿ ಬಿಟ್ಟಿತ್ತು. ಮನೆಗೆ ಹೋದ ತಕ್ಷಣ ಮೊದಲು ನಾನು ಬಾಗಿಲಿನ ಮಧ್ಯೆ ಇಟ್ಟಿದ್ದ ಕಾಗದವನ್ನು ನೋಡಿದೆ. ಅದು ನೆಲದ ಮೇಲೆ ಬಿದ್ದಿತ್ತು. ಇದರ ಅರ್ಥ ನನ್ನ ರೂಮಿನಲ್ಲಿ ಯಾರೋ ಹೋಗಿದ್ರು. ನಾನು ಯಾರಿಗೂ ಏನನ್ನೂ ಹೇಳಲಿಲ್ಲ, ಏನನ್ನೂ ಕೇಳಲೂ ಇಲ್ಲ. ನಿಧಾನವಾಗಿ ನನ್ನ ಅಲ್ಮಾರಿಯನ್ನು ಓಪನ್ ಮಾಡಿದೆ. ಮೇಲೆ ಇಟ್ಟಿದ್ದ ನೀಲಿ ಬಣ್ಣದ ಫೈಲ್ ಸ್ವಲ್ಪ ಸೊಟ್ಟಗೆ ಇಡಲಾಗಿತ್ತು. ನಾನು ಅದನ್ನು ನೇರವಾಗಿ ಇಟ್ಟು ಹೋಗಿದ್ದೆ. ಅದನ್ನು ನೋಡಿ ನಾನು ಮನಸ್ಸಿನಲ್ಲೇ ನಗ್ತಾ ಇದ್ದೆ. ಯಾಕೆಂದ್ರೆ ಅದರಲ್ಲಿ ಕೇವಲ ಹಳೆಯ ಬಿಲ್ಲುಗಳು ಮಾತ್ರ ಇದ್ವು. ನಿಜವಾದ ಕಾಗದ ಪತ್ರಗಳು ನಾನು ತುಂಬಾ ತಿಂಗಳ ಮೊದಲೇ ಬ್ಯಾಂಕ್ ಲಾಕರ್ನಲ್ಲಿ ಸೇಫ್ ಆಗಿ ಎತ್ತಿಟ್ಟಿದ್ದೆ. ನಾನು ಬೇಕಂತಲೇ ಮನೆಯಲ್ಲಿ ಡೂಪ್ಲಿಕೇಟ್ ಫೈಲ್ ಅನ್ನು ಇಡುತ್ತಿದ್ದೆ. ಆ ಯೋಜನೆ ಈ ದಿನ ಮೊಟ್ಟ ಮೊದಲ ಬಾರಿ ಅದು ಉಪಯೋಗಕ್ಕೆ ಬಂದಿತ್ತು. ರಾತ್ರಿ ಊಟದ ಸಮಯದಲ್ಲಿ ನಾನು ಕೇವಲ ಸಲಾಡ್ ಮಾತ್ರ ತೆಗೆದುಕೊಂಡೆ. ಪೂಜಾ ಪದೇ ಪದೇ ಹೇಳ್ತಾ ಇದ್ಲು, ಅಮ್ಮ, ಊಟವನ್ನು ತಿನ್ನಿ ಅಂತ. ಆದರೆ ನಾನು ಮುಗುಳ್ನಗುತ್ತಾ ಹೇಳಿದೆ, ಡಾಕ್ಟರ್ ಊಟ ಮಾಡಬೇಡ ಅಂತ ಹೇಳಿದ್ದಾರೆ. ರಾಹುಲ್ ನನ್ನನ್ನೇ ನೋಡುತ್ತಿದ್ದ. ನನಗೆ ಏನಾದರೂ ಗೊತ್ತಾಗಿ ಹೋಯಿತಾ ಅನ್ನುವ ರೀತಿ. ಆಗಲೇ ರಾಹುಲ್ನ ಫೋನ್ ರಿಂಗ್ ಆಗಿತ್ತು. ಅವನು ತಕ್ಷಣ ಬಾಲ್ಕನಿಗೆ ಓಡಿ ಹೋದ. ನಾನು ದೂರದಿಂದಲೇ ಅವನ ಧ್ವನಿಯನ್ನು ಕೇಳಿಸಿಕೊಂಡೆ. ಇಲ್ಲ, ಈಗಲೇ ಇಲ್ಲ, ಗೊತ್ತಿಲ್ಲ, FD ನಿಂತು ಹೋಗಿದೆ. ನಾನು ಒಂದು ಕ್ಷಣ ಶಾಕ್ ಆಗಿದ್ದೆ. ಅವನಿಗೆ ಹೇಗೆ ಗೊತ್ತಾಯಿತು FDಯನ್ನು ನಿಲ್ಲಿಸಲಾಗಿದೆ ಅಂತ?
ಬ್ಯಾಂಕ್ ಮ್ಯಾನೇಜರ್ ಅನ್ನು ಕೇವಲ ನಾನು ಮಾತ್ರ ಭೇಟಿಯಾಗಿದ್ದೆ. ಬ್ಯಾಂಕಿನ ಒಳಗೆ ಇವನ ಮನುಷ್ಯರು ಇದ್ದಾರಾ ಅಥವಾ ಯಾರಾದರೂ ನನ್ನನ್ನು ಹಿಂಬಾಲಿಸುತ್ತಿದ್ದಾರಾ ಅಂತ. ಆ ರಾತ್ರಿಯೆಲ್ಲ ನನಗೆ ನಿದ್ದೆನೇ ಬರಲಿಲ್ಲ. ಮಧ್ಯರಾತ್ರಿ ಸುಮಾರು 11 ಗಂಟೆಯಲ್ಲಿ ರಾಹುಲ್ ರೂಮಿನಿಂದ ನಿಧಾನವಾಗಿ ಗಲಾಟೆ ಮಾಡುತ್ತಿರುವ ಶಬ್ದಗಳು ಕೇಳಿಸುತ್ತಿದ್ವು. ಬಾಗಿಲು ಬಂದ್ ಮಾಡಲಾಗಿತ್ತು, ಆದರೂ ಕೆಲವೊಂದು ಶಬ್ದಗಳು ನೀಟಾಗಿ ಕೇಳಿಸುತ್ತಿದ್ವು. ರಾಹುಲ್, ನಾನು ನಿನಗೆ ಮೊದಲೇ ಹೇಳಿದ್ದೆ ಇದೆಲ್ಲ ಬೇಡ ಅಂತ, ನಿಧಾನವಾಗಿ ಕೆಲಸ ಮಾಡುವಂತ. ಪೂಜಾ, ನನ್ನಿಂದ ಇದೆಲ್ಲ ಮಾಡಲು ಸಾಧ್ಯವಿಲ್ಲ. ರಾಹುಲ್, ಈಗ ತುಂಬಾ ತಡವಾಗಿ ಬಿಟ್ಟಿದೆ. ನಂತರ ಜೋರಾದ ಏಟಿನ ಶಬ್ದ ಕೇಳಿಸಿತು. ನಂತರ ಪೂರ್ತಿ ಮನೆಯಲ್ಲಿ ನಿಶ್ಶಬ್ದ ಆವರಿಸಿಬಿಟ್ಟಿತ್ತು. ನನ್ನ ಕಣ್ಣುಗಳಿಂದ ನೀರು ಬರಲಾರಂಭಿಸಿತು. ಯಾವ ಮಗಳ ಮೇಲೆ ನನಗೆ ಅನುಮಾನ ಬಂದಿತ್ತು ಅವಳು ಖುದ್ದಾಗಿ ಬೇರೆಯವಳ ಒತ್ತಡದಲ್ಲಿದ್ದಾಳ ಅಥವಾ ಇದೆಲ್ಲ ಇನ್ನೊಂದು ಹೊಸ ನಾಟಕನ ಅಂತ. ಮಾರನೆಯ ದಿನ ಲ್ಯಾಬಿನಿಂದ ಫೋನ್ ಬಂತು. ಮೇಡಮ್, ರಿಪೋರ್ಟ್ ರೆಡಿಯಾಗಿದೆ, ನೀವು ಬರ್ತೀರಾ? ನಾನು ಹೇಳಿದೆ, ಫೋನಿನಲ್ಲೇ ಹೇಳ್ಬಿಡಿ, ಪರವಾಗಿಲ್ಲ ಅಂತ. ಆದರೆ ಅವರು ಸ್ವಲ್ಪ ಮೌನವಾಗಿದ್ರು. ನಂತರ ಲ್ಯಾಬ್ ಟೆಕ್ನಿಷಿಯನ್ ಹೇಳಿದ್ರು, ಇಲ್ಲ ಮೇಡಮ್, ಈ ರಿಪೋರ್ಟನ್ನು ನೀವು ಖುದ್ದಾಗಿ ಬಂದು ತೆಗೆದುಕೊಳ್ಳಬೇಕು, ನಾವು ಹೇಳುವ ಹಾಗಿಲ್ಲ. ಈ ಮಾತು ಕೇಳಿ ನನ್ನ ಕೈಗಳು ನಡುಗುತ್ತಿದ್ವು. ರಿಪೋರ್ಟ್ ಸಾಮಾನ್ಯವಾಗಿದ್ರೆ ಅವರು ಫೋನಿನಲ್ಲೇ ಹೇಳಬಹುದಾಗಿತ್ತಲ್ವಾ? ನಾನು ತಕ್ಷಣ ಬ್ಯಾಗನ್ನು ತೆಗೆದುಕೊಂಡು ಯಾರಿಗೂ ಏನೂ ಹೇಳದೆ ಮನೆಯಿಂದ ಹೊರಗಡೆ ಹೋದೆ. ಆದರೆ ನಾನು ಊಹಿಸಿರಲಿಲ್ಲ ಯಾರೋ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಅಂತ. ನಾನು ಲ್ಯಾಬಿನ ಪಾರ್ಕಿಂಗಿಗೆ ಹೋಗಿ ತಲುಪಿದಾಗ ಒಂದು ಬಿಳಿ ಕಾರು ನನಗೆ ಸ್ವಲ್ಪ ದೂರದಲ್ಲಿ ಬಂದು ನಿಂತಿತ್ತು. ಅದರಲ್ಲಿ ಕುಳಿತಿದ್ದ ವ್ಯಕ್ತಿ ಕಪ್ಪು ಕನ್ನಡಕವನ್ನು ಹಾಕಿಕೊಂಡು ನನ್ನನ್ನೇ ಗುರಾಯಿಸಿ ನೋಡುತ್ತಿದ್ದ. ನಾನು ಅದರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದೆ ನೇರವಾಗಿ ಒಳಗೆ ಹೊರಟು ಹೋದೆ. ಈಗ ರಿಪೋರ್ಟ್ಗಳು ನನ್ನ ಕೈಯಲ್ಲಿದ್ದವು. ನಾನು ಅದನ್ನು ಓಪನ್ ಮಾಡಿ ಮೊದಲ ಪುಟವನ್ನು ನೋಡಿದಾಗ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ಯಾಕಂದ್ರೆ ಅದರಲ್ಲಿ ನೀಟಾಗಿ ಬರೆಯಲಾಗಿತ್ತು, ಅಲ್ಪ ಪ್ರಮಾಣದ ವಿಷಯವನ್ನು ಬೆರೆಸಲಾಗಿದೆ. ಪ್ರಮಾಣ ಕಡಿಮೆ ಇರುವುದರಿಂದ ನನಗೆ ಏನೂ ಆಗಿರಲಿಲ್ಲ. ಆದರೆ ನನ್ನ ಅನುಮಾನ ಮಾತ್ರ ಸತ್ಯವಾಗಿತ್ತು. ಯಾರೋ ಬೇಕಂತಲೇ ನನ್ನನ್ನು ಕೊಲ್ಲಲು ಪ್ರಯತ್ನ ಪಡ್ತಾ ಇದ್ರು. ಆದರೆ ಇದಕ್ಕಿಂತಲೂ ದೊಡ್ಡ ಶಾಕ್ ಇನ್ನೂ ಬಾಕಿ ಇತ್ತು. ಆ ಲಕೋಟೆಯ ಒಳಗೆ ಇನ್ನೊಂದು ಕಾಗದ ಮಡಚಿ ಇಡಲಾಗಿತ್ತು. ಅದು ಲ್ಯಾಬಿನ ಪೇಪರ್ ಆಗಿರಲಿಲ್ಲ. ಅದರ ಮೇಲೆ ಕೇವಲ ಒಂದೇ ಒಂದು ಲೈನ್ ಮಾತ್ರ ಬರೆಯಲಾಗಿತ್ತು. ಸತ್ಯ ತಿಳಿದುಕೊಳ್ಳಬೇಕು ಅಂತ ಅಂದುಕೊಂಡಿದ್ರೆ ಈ ದಿನ ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ಸಿಟಿ ಪಾರ್ಕಿಗೆ ಒಂಟಿಯಾಗಿ ಬನ್ನಿ. ಯಾರನ್ನು ನಂಬಬೇಡಿ, ನಿಮ್ಮ ಮಗಳನ್ನು ಕೂಡ. ನಾನು ಗಾಬರಿಯಿಂದ ಸುತ್ತಮುತ್ತಲೂ ಎಲ್ಲ ಕಡೆ ಗಮನಿಸಿದೆ. ಅದನ್ನು ನನ್ನ ಲಕೋಟೆಯಲ್ಲಿ ಯಾರು ಇಟ್ರು ಅಂತ. ಅಲ್ಲಿ ಯಾರೂ ಇರಲಿಲ್ಲ. ಯಾರಿಗೂ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇದು ನಿಜವಾಗಿಯೂ ಸಹಾಯನ ಅಥವಾ ನನ್ನನ್ನು ಯಾವುದಾದರೂ ಹೊಸ ಜಾಲದಲ್ಲಿ ಸಿಕ್ಕಿ ಹಾಕಿಸುವ ಇನ್ನೊಂದು ಕುತಂತ್ರವ ನನಗೆ ಗೊತ್ತಿಲ್ಲ. ನಾನು ಪದೇ ಪದೇ ಅದೇ ಲೈನನ್ನು ಓದ್ತಾ ಇದ್ದೆ. ಇದು ಯಾವುದೇ ಮಕ್ಕಳು ತಮಾಷೆಯಾಗಿ ಬರೆದಿರಲಿಲ್ಲ. ಯಾರೋ ವಿದ್ಯಾವಂತರು ಬೇಕಂತಲೇ ಬರೆದಿದ್ದರು. ಆದರೆ ನನ್ನ ಮುಂದೆ ಇದ್ದ ಒಂದೇ ಒಂದು ಪ್ರಶ್ನೆ, ಇಷ್ಟಕ್ಕೂ ಅವರು ನನಗೆ ನಿಜವಾಗಿಯೂ ಸಹಾಯ ಮಾಡಬೇಕು ಅಂತ ಅಂದುಕೊಂಡ್ರೆ ಅವರು ನನ್ನ ಕಣ್ಣ ಮುಂದೆ ಯಾಕೆ ಬರ್ತಾ ಇಲ್ಲ? ನಾನು ತಕ್ಷಣ ತೀರ್ಮಾನ ಮಾಡಿದೆ, ನಾನು ಅಲ್ಲಿಗೆ ಹೋಗುತ್ತೇನೆ. ಆದರೆ ಅವರು ಹೇಳಿದ ಹಾಗೆ ಒಂಟಿಯಾಗಿ ಅಲ್ಲ. ಮನೆಗೆ ಹೋಗುವುದಕ್ಕಿಂತ ಮೊದಲು ನಾನು ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ಗೆ ಹೋದೆ. ಒಂದು ಸಣ್ಣ ವಾಯ್ಸ್ ರೆಕಾರ್ಡರ್ ಅನ್ನು ಕೊಂಡುಕೊಂಡೆ. ಅಂಗಡಿಯಾತ ಕೇಳ್ತಾ ಇದ್ದ, ಮೇಡಮ್, ಯಾವುದಾದರೂ ಮೀಟಿಂಗಿಗ? ನಾನು ಮುಗುಳ್ನಗುತ್ತಾ, ಹೌದು, ತುಂಬಾ ಮುಖ್ಯವಾದ ಮೀಟಿಂಗ್. ನಾನು ಅದೇ ಸಮಯದಲ್ಲಿ ರೆಕಾರ್ಡರ್ ಅನ್ನು ಆನ್ ಮಾಡಿ ನನ್ನ ಪರ್ಸಿನಲ್ಲಿ ಇಟ್ಟುಕೊಂಡೆ. ಈಗ ಏನೇನು ನಡೆಯುತ್ತೋ ಅದೆಲ್ಲವೂ ಅದರಲ್ಲಿ ರೆಕಾರ್ಡ್ ಆಗುತ್ತೆ. ಮನೆಗೆ ತಲುಪಿದಾಗ ರಾಹುಲ್ ಸೋಫಾದ ಮೇಲೆ ಹಾಯಾಗಿ ಕುಳಿತುಕೊಂಡಿದ್ದ. ಅವನು ಗಡಿಯಾರವನ್ನೇ ನೋಡುತ್ತಾ, ಆಂಟಿ, ಈ ದಿನ ತುಂಬಾ ಲೇಟ್ ಆಯ್ತು ಅಂತ ಕೇಳಿದಾಗ ನಾನು ತುಂಬಾ ಶಾಂತವಾಗಿ, ಲ್ಯಾಬಿನಲ್ಲಿ ತುಂಬಾ ಜನ ಇದ್ದರು ಅಂತ ಹೇಳಿದೆ. ಅವನು ತಕ್ಷಣ ಕೇಳ್ತಾ ಇದ್ದ, ರಿಪೋರ್ಟ್ ಹೇಗೆ ಬಂದಿದೆ? ನಾನು ಶಾಂತವಾಗಿ ಹೇಳಿದೆ, ಸಾಮಾನ್ಯವಾಗಿದೆ, ಸ್ವಲ್ಪ ಗ್ಯಾಸ್ ಆಗಿದೆ ಅಷ್ಟೇ ಅಂತ ಹೇಳಿದಾಗ ರಾಹುಲ್ನ ಮುಖದ ಮೇಲೆ ಎಷ್ಟೊಂದು ಶಾಂತಿ ಇತ್ತು. ಅವನ ಮುಖದ ಮೇಲೆ ಎಷ್ಟೊಂದು ಸಂತೋಷ ಬಂದ್ಬಿಟ್ಟಿತ್ತು. ನನ್ನ ಅತ್ತೆಗೆ ಏನೂ ಆಗಿಲ್ಲ ಅನ್ನುವ ಒಬ್ಬ ಅಳಿಯನ ಸಂತೋಷ ಅದಾಗಿರ್ಲಿಲ್ಲ. ನನ್ನ ರಹಸ್ಯ ಯಾರಿಗೂ ಗೊತ್ತಾಗಿಲ್ಲ ಅನ್ನುವ ಸಂತೋಷ ಅವನ ಮುಖದ ಮೇಲೆ ಇತ್ತು. ನಾನು ಮನಸ್ಸಿನಲ್ಲೇ ಬರೆದುಕೊಂಡೆ, ಕಾಯಿಲೆಗಿಂತಲೂ ರಿಪೋರ್ಟ್ನ ಬಗ್ಗೆ ಚಿಂತೆ ಹೆಚ್ಚಾಗಿ ಇದೆ ಅಂತ. ಸಾಯಂಕಾಲ 4:55 ನಾನು ಹಳೆಯ ಸಿಟಿ ಪಾರ್ಕಿಗೆ ಹೋದೆ. ನಾನು 5 ನಿಮಿಷ ಮೊದಲೇ ಅಲ್ಲಿಗೆ ಹೋದೆ. ಅಲ್ಲಿ ಒಂದು ಚೇರಿನ ಮೇಲೆ ಕುಳಿತು ನಾನು ಅವರಿಗಾಗಿ ಕಾಯ್ತಾ ಇದ್ದೆ. ಅಲ್ಲಿ ಹೋಗಿ ಬರುವ ಎಲ್ಲರನ್ನೂ ನಾನು ತುಂಬಾ ಗಮನವಿಟ್ಟು ನೋಡ್ತಾ ಇದ್ದೆ. ಈಗ 5 ಗಂಟೆಯಾಗಿತ್ತು. ನಂತರ 5:10, ನಂತರ 5:15 ಆದರೂ ಯಾರೂ ಬರಲಿಲ್ಲ. ನನ್ನ ಜೊತೆ ಯಾರೋ ತಮಾಷೆ ಮಾಡಿರಬೇಕು ಅಂದುಕೊಂಡು ನಾನು ಹೋಗಲು ಅಲ್ಲಿಂದ ಎದ್ದಾಗ ನನ್ನ ಹಿಂದೆ ಯಾರೋ ನಿಧಾನವಾಗಿ ಹೇಳಿದ್ರು,
ಸುಧಾ ಮೇಡಮ್, ನಾನು ತಕ್ಷಣ ಹಿಂದೆ ತಿರುಗಿ ನೋಡಿದಾಗ ಸುಮಾರು 65 ವರ್ಷದ ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ರು. ಸಾಧಾರಣವಾದ ಬಟ್ಟೆಗಳು, ಕೈಯಲ್ಲಿ ಒಂದು ಫೈಲ್. ಅವರ ಮುಖದ ಮೇಲೆ ಎಷ್ಟೊಂದು ಗಾಬರಿ. ನಾನು ಅವರನ್ನು ಗುರುತಿಸಲು ಪ್ರಯತ್ನ ಪಟ್ಟೆ, ಆದರೆ ನನಗೆ ಅವರ ನೆನಪು ಬರಲಿಲ್ಲ. ಅವರು ತುಂಬಾ ನಿಧಾನವಾಗಿ ಹೇಳಿದ್ರು, ಮೇಡಮ್, ನಾನು ತುಂಬಾ ಸಮಯ ಇಲ್ಲಿ ಇರಲು ಸಾಧ್ಯವಿಲ್ಲ ಅಂತ ಹೇಳಿ ಅವರು ಆ ಫೈಲನ್ನು ನನ್ನ ಕಡೆ ಕೊಡುತ್ತಾ, ಮೊದಲು ಇದನ್ನು ನೋಡಿ ಅಂತ ಹೇಳಿದ್ರು. ನಾನು ಆ ಫೈಲನ್ನು ಓಪನ್ ಮಾಡಿದಾಗ ಅದರಲ್ಲಿ ಕೆಲವೊಂದು ಜೆರಾಕ್ಸ್ ಕಾಪಿಗಳಿದ್ದವು. ಮನೆಯ ಡಾಕ್ಯುಮೆಂಟ್ಸ್, ನನ್ನ FD, ನನ್ನ ಸಿಗ್ನೇಚರ್ನ ಕಾಪಿ. ಕೊನೆಯ ಪುಟವನ್ನು ನೋಡಿ ನನ್ನ ಹೃದಯ ಒಂದು ಕ್ಷಣ ನಿಂತಂತೆ ಆಗಿಬಿಟ್ಟಿತ್ತು. ಯಾಕೆಂದ್ರೆ ಅದು ನನ್ನ ವಿಲ್. ಆದರೆ ಅದರಲ್ಲಿ ನಾನು ಬರೆಸಿದಂತಹ ವಿಷಯಗಳು ಇರಲಿಲ್ಲ. ಕೆಲವೊಂದು ಪುಟಗಳು ಬದಲಾವಣೆಯಾಗಿದ್ವು, ಕೆಲವೊಂದು ಸೈನ್ ನನ್ನ ಸೈನಿಂದ ಹಾಗೆಯೇ ಇತ್ತು. ನಾನು ಗಾಬರಿಯಾಗಿ ಕೇಳಿದೆ, ಇವುಗಳೆಲ್ಲವೂ ನಿಮಗೆ ಎಲ್ಲಿಂದ ಸಿಕ್ಕಿದ್ವು? ಆ ವ್ಯಕ್ತಿ ಹೇಳಿದ್ರು, ಯಾರೋ ಇದನ್ನು ಮಾಡಿಸಿಕೊಳ್ಳಲು ಬಂದಿದ್ರು. ಅವರು ತುಂಬಾ ದೊಡ್ಡ ಆಟವನ್ನೇ ಆಡುತ್ತಿದ್ದಾರೆ. ನಾನು ತಕ್ಷಣ ಕೇಳಿದೆ, ಇಷ್ಟಕ್ಕೂ ನೀವ್ಯಾರು ಅಂತ. ಆ ವ್ಯಕ್ತಿ ಸುತ್ತಮುತ್ತಲು ಗಮನಿಸಿ ನಂತರ ನಿಧಾನವಾಗಿ ಹೇಳಿದ್ರು, ಮೇಡಮ್, ನನ್ನ ಹೆಸರು ಶರತ್. ಈ ನಕಲಿ ಪತ್ರಗಳನ್ನು ತಯಾರು ಮಾಡಿದ ಆಫೀಸಿನಲ್ಲೇ ನಾನು ಕೆಲಸ ಮಾಡುತ್ತೇನೆ. ನಾನು ಮೊದಲು ಅಂದುಕೊಳ್ತಾ ಇದ್ದೆ ಇದೆಲ್ಲವೂ ನಿಮ್ಮ ಅನುಮತಿಯಿಂದ ನಡೆಯುತ್ತಿದೆ ಎಂದು. ನಾನು ನಿಮ್ಮ ಫೋಟೋವನ್ನು ನೋಡಿದಾಗಲೇ ನನಗೆ ಅರ್ಥವಾಗಿ ಬಿಟ್ಟಿತ್ತು ಇಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ. ನಾನು ತಕ್ಷಣ ಕೇಳಿದೆ, ಇದೆಲ್ಲವನ್ನು ಯಾರು ಮಾಡಿಸಿದ್ರು? ಅವರು ಉತ್ತರ ಹೇಳಲು ಬಾಯಿಯನ್ನು ಓಪನ್ ಮಾಡಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಅವರ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಅವರು ನನ್ನನ್ನು ಅಲ್ಲ, ನನ್ನ ಹಿಂದೆ ನೋಡ್ತಾ ಇದ್ರು. ನಾನು ಹಿಂದೆ ತಿರುಗಿ ನೋಡಿದಾಗ ಪಾರ್ಕಿನ ಸ್ವಲ್ಪ ದೂರದಲ್ಲಿ ರಾಹುಲ್ ನಿಂತುಕೊಂಡಿದ್ದ. ಅವನು ಫೋನಿನಲ್ಲಿ ಯಾರ ಜೊತೆಯೋ ಮಾತನಾಡ್ತಾ ಇದ್ದ, ಆದರೆ ಅವನ ಕಣ್ಣುಗಳು ಮಾತ್ರ ನಮ್ಮ ಮೇಲೆಯೇ ನೆಟ್ಟಿದ್ದವು. ಶರತ್ ಒಂದು ಕ್ಷಣ ಗಾಬರಿ ಪಟ್ಟುಕೊಂಡು, ಮೇಡಮ್, ನಾನು ತಕ್ಷಣ ಹೋಗಬೇಕು ಅಂತ ಹೇಳುತ್ತಾ ಅವರು ನನ್ನ ಕೈಯಲ್ಲಿ ಒಂದು ಸಣ್ಣ ಪೆನ್ ಡ್ರೈವ್ ಅನ್ನು ಇಟ್ಟು, ಇದರಲ್ಲಿ ಎಲ್ಲ ಆಧಾರಗಳು ಇವೆ, ಆದರೆ ಇದನ್ನು ಮಾತ್ರ ನೀವು ಮನೆಯಲ್ಲಿ ನೋಡಬೇಡಿ. ಆ ವ್ಯಕ್ತಿ ಏನೋ ಹೇಳಬೇಕು ಅಂತ ಅಂದುಕೊಂಡ, ಆದರೆ ಅಷ್ಟರಲ್ಲೇ ರಾಹುಲ್ ನಮ್ಮ ಕಡೆ ತುಂಬಾ ಬೇಗ ಬಂದು ಬಿಡ್ತಾ ಇದ್ದ. ಶರತ್ ಹಿಂದೆ ತಿರುಗಿ ನೋಡದೆ ತಕ್ಷಣ ಪಾರ್ಕಿನ ಹಿಂಭಾಗದ ಗೇಟಿನಿಂದ ಅಲ್ಲಿಂದ ಹೊರಟು ಹೋದ್ರು. ರಾಹುಲ್ ನನ್ನ ಬಳಿ ಬಂದು ಮುಗುಳ್ನಗುತ್ತಾ ಕೇಳಿದ, ಆಂಟಿ, ನೀವು ಇಲ್ಲಿ? ನಿಮ್ಮ ಗೆಳತಿ ಬರ್ಲಿಲ್ವಾ? ಅವನ ಸುತ್ತಮುತ್ತಲೂ ಗಮನಿಸುತ್ತಿದ್ದ. ನಂತರ, ಆಂಟಿ, ನೀವು ಈಗ ಇಲ್ಲಿ ಯಾರ ಜೊತೆನೋ ಮಾತನಾಡ್ತಾ ಇದ್ರಲ್ಲ ಅಂತ ಕೇಳಿದ. ಇಲ್ಲ ಮಗ, ನೀನು ಏನೋ ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ನಾನು ಯಾರ ಜೊತೆಯೋ ಮಾತನಾಡ್ತಾ ಇರಲಿಲ್ಲ ಅಂತ ಹೇಳಿದಾಗ ಅವನು ಏನೂ ಮಾತನಾಡಲಿಲ್ಲ. ಆದರೆ ಅವನ ಕಣ್ಣುಗಳಲ್ಲಿ ಮಾತ್ರ ಗೊತ್ತಾಗ್ತಾ ಇತ್ತು ಅವನಿಗೆ ನನ್ನ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಅಂತ. ಮನೆಗೆ ಹೋಗುವಾಗ ಪೆನ್ ಡ್ರೈವ್ ಅನ್ನು ನಾನು ನನ್ನ ಪರ್ಸಿನಲ್ಲೇ ಇಟ್ಟುಕೊಳ್ಳಲಿಲ್ಲ. ನಾನು ಮಧ್ಯ ದಾರಿಯಲ್ಲಿ ಬ್ಯಾಂಕಿಗೆ ಹೋಗಿ ಅದನ್ನು ಸೇಫ್ ಆಗಿ ಲಾಕರ್ನಲ್ಲಿ ಎತ್ತಿಟ್ಟುಬಿಟ್ಟೆ. ಮನೆಯನ್ನು ಹುಡುಕಾಡಿದಾಗ ಅವರಿಗೆ ಏನೂ ಸಿಗಬಾರದು ಅಂತ. ಆ ರಾತ್ರಿ ರಾಹುಲ್ ತುಂಬಾ ಶಾಂತವಾಗಿದ್ದ. ಆದರೆ ಪೂಜಾ ಪದೇ ಪದೇ ನನ್ನನ್ನೇ ನೋಡ್ತಾ ಇದ್ಲು. ಅವಳು ಏನನ್ನು ನನ್ನ ಬಳಿ ಹೇಳಬೇಕು ಅಂದುಕೊಂಡ ಹಾಗೆ. ರಾತ್ರಿ ಸುಮಾರು 11 ಗಂಟೆ. ಯಾರೋ ನನ್ನ ರೂಮಿನ ಬಾಗಿಲನ್ನು ನಿಧಾನವಾಗಿ ತಟ್ಟುತ್ತಿದ್ದರು. ನಾನು ಬಾಗಿಲು ಓಪನ್ ಮಾಡಿದಾಗ ಬಾಗಿಲಿನ ಮುಂದೆ ಪೂಜಾ ನಿಂತುಕೊಂಡಿದ್ಲು. ಅವಳ ಕಣ್ಣುಗಳು ಕೆಂಪಗಾಗಿದ್ದವು. ಅವಳು ತಕ್ಷಣ ಹೇಳಿದ್ಲು, ಅಮ್ಮ, ನಿಮಗೆ ನನ್ನ ಮೇಲೆ ವಿಶ್ವಾಸವಿದೆಯಾ? ನಾನು ಅವಳ ಕಣ್ಣುಗಳಲ್ಲೇ ನೋಡುತ್ತಾ, ಎಲ್ಲ ತಾಯಂದಿರು ಅವರ ಮಕ್ಕಳ ಮೇಲೆ ವಿಶ್ವಾಸ ಇಡಬೇಕು ಅಂತಾನೆ ಅಂದುಕೊಳ್ಳುತ್ತಾರೆ. ಈ ಮಾತು ಕೇಳಿದ ತಕ್ಷಣ ಪೂಜಾಲ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳು ನಡುಗುತ್ತಾ ಹೇಳಿದ್ಲು, ನಾನು ನಿಮಗೆ ಏನಾದರೂ ಹೇಳಿದ್ರೆ ನೀವು ನನ್ನನ್ನು ಕ್ಷಮಿಸುತ್ತೀರಾ? ನಾನು ಏನಾದರೂ ಹೇಳುವ ಮೊದಲೇ ಹಿಂದೆಯಿಂದ ರಾಹುಲ್ನ ಧ್ವನಿ, ಪೂಜಾ. ಈ ಧ್ವನಿ ಕೇಳಿದ ತಕ್ಷಣ ಪೂಜಾ ತುಂಬಾ ಹೆದರಿಕೊಂಡು ಬಿಟ್ಟಳು. ಅವಳು ತಕ್ಷಣ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಏನನ್ನೂ ಹೇಳದೆ ಅಲ್ಲಿಂದ ಹೊರಟು ಹೋದಳು. ನಾನು ಅಲ್ಲೇ ಬಾಗಿಲಿನ ಬಳಿ ನಿಂತುಕೊಂಡಿದ್ದೆ. ಇಷ್ಟಕ್ಕೂ ಅವಳು ಏನು ಹೇಳಬೇಕು ಅಂತ ಅಂದುಕೊಂಡಿದ್ಲು ಅಂತ ಯೋಚಿಸುತ್ತಿದ್ದೆ. ಮಾರನೆಯ ದಿನ ನಾನು ನಮ್ಮ ಹಳೆಯ ಪರಿಚಿತರು, ನಮ್ಮ ಯಜಮಾನರ ತುಂಬಾ ನಂಬಿಕಸ್ಥರಾದ ಗೆಳೆಯರು ಆದ ಚಾರ್ಟೆಡ್ ಅಕೌಂಟೆಂಟ್ ವಿನೋದ್ ಅವರನ್ನು ಭೇಟಿ ಮಾಡಬೇಕು ಅಂತ ಅಂದುಕೊಂಡೆ. ನಾನು ಅವರಿಗೆ ಎಲ್ಲ ಮಾತುಗಳನ್ನು ಮೊದಲೇ ಹೇಳಲಿಲ್ಲ. ಕೇವಲ ಇಷ್ಟು ಮಾತ್ರ ಹೇಳಿದೆ, ನಾನು ಒಂದು ಪೆನ್ ಡ್ರೈವ್ ಅನ್ನು ನೋಡಬೇಕು, ಆದರೆ ಸುರಕ್ಷಿತವಾದ ಸ್ಥಳದಲ್ಲಿ. ವಿನೋದ್ ಅವರು ನನ್ನನ್ನು ಅವರ ಆಫೀಸಿನ ರೂಮಿಗೆ ಕರೆದುಕೊಂಡು ಹೋದರು. ನಾವು ಅಲ್ಲಿ ಹೋಗಿ ಕಂಪ್ಯೂಟರ್ನಲ್ಲಿ ಆ ಪೆನ್ ಡ್ರೈವ್ ಅನ್ನು ಹಾಕಿ ನೋಡಿದೆವು. ಸ್ಕ್ರೀನ್ ಮೇಲೆ ಒಂದೇ ಒಂದು ಫೋಲ್ಡರ್ ಮಾತ್ರ ಓಪನ್ ಆಗಿತ್ತು. ಅದರ ಹೆಸರು ಪ್ರಾಜೆಕ್ಟ್ ಎಕ್ಸ್. ಒಳಗಡೆ 3 ವಿಡಿಯೋಗಳಿದ್ವು. ಮೊದಲನೆಯ ವಿಡಿಯೋ ಸುಮಾರು 2 ತಿಂಗಳ ಹಳೆಯದ್ದು. ಕ್ಯಾಮೆರಾವನ್ನು ಯಾವುದೋ ಆಫೀಸಿನಲ್ಲಿ ಬಚ್ಚಿಡಲಾಗಿತ್ತು ಅನ್ಸುತ್ತೆ. ವಿಡಿಯೋದಲ್ಲಿ ರಾಹುಲ್ ಕಾಣಿಸುತ್ತಿದ್ದ. ಅವನ ಮುಂದೆ ಒಬ್ಬ ಮಧ್ಯ ವಯಸ್ಸಿನ ವ್ಯಕ್ತಿ ಕುಳಿತಿದ್ದರು. ಅವರು ಹೇಳ್ತಾ ಇದ್ರು, ಸುಧಾ ಜೀವಂತವಾಗಿರುವವರೆಗೂ ಒಂದೇ ₹1 ಕೂಡ ನಿನ್ನ ಕೈಗೆ ಸೇರುವುದಿಲ್ಲ. ಮೊದಲು ವಿಲ್ಲನ್ನು ಬದಲಾಯಿಸು, ಅದು ಸಾಧ್ಯವಿಲ್ಲ ಅಂದ್ರೆ ನಿನ್ನ ದಾರಿಯನ್ನು ಬದಲಾಯಿಸಿಕೋ. ರಾಹುಲ್ ಎಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದ.
ವಿಲ್ಲನ್ನು ಕೂಡ ಬದಲಾಗುತ್ತದೆ. ಅವಶ್ಯಕತೆ ಬಿದ್ದರೆ ಮನುಷ್ಯರನ್ನು ಕೂಡ ನಮ್ಮ ದಾರಿಯಿಂದ ದೂರ ಮಾಡಿಬಿಡೋಣ. ಇದನ್ನು ಕೇಳಿದ ತಕ್ಷಣ ನನ್ನ ಕೈಗಳು ನಡುಗಳು ಶುರುವಾದವು. ಆದರೆ ಮುಂದಿನ ಕ್ಷಣ ವಿಡಿಯೋದಲ್ಲಿ ನಾನು ಕಂಡ ಆ ಮುಖ, ಅದನ್ನು ನೋಡಿದ ತಕ್ಷಣ ನನ್ನ ಬಾಯಿಂದ ಒಂದೇ ಒಂದು ಮಾತು ಕೂಡ ಹೊರಗೆ ಬರಲೇ ಇಲ್ಲ. ಆ ವ್ಯಕ್ತಿ ನನ್ನ ದಿವಂಗತ ಗಂಡನ ತುಂಬಾ ಆತ್ಮೀಯ ಗೆಳೆಯರಾಗಿದ್ರು. ವಿನೋದ್ ಮುಗುಳ್ನಾಗುತ್ತಾ ಕುಳಿತಿದ್ರು. ಸ್ಕ್ರೀನ್ ಮೇಲೆ ಕಾಣಿಸುತ್ತಿದ್ದ ಇದೇ ವ್ಯಕ್ತಿಯನ್ನು ನನ್ನ ಯಜಮಾನರು ಕಣ್ಣು ಮುಚ್ಚಿಕೊಂಡು ಎಷ್ಟೊಂದು ನಂಬಿದ್ದರು. ಎಷ್ಟೋ ವರ್ಷಗಳ ತನಕ ಅವರು ನಮ್ಮ ಟ್ಯಾಕ್ಸ್ ಅನ್ನು, ನಮ್ಮ ಮನೆಯ ಪತ್ರಗಳನ್ನು, ನಮ್ಮ ಎಲ್ಲ ವ್ಯವಹಾರವನ್ನು ಸಂಭಾಳಿಸುತ್ತಿದ್ರು. ಅವರು ಪ್ರತಿಯೊಂದು ಹಬ್ಬಗಳಿಗೂ ಪ್ರತಿಯೊಂದು ಪೂಜೆಗಳಿಗೂ ತಪ್ಪದೆ ನಮ್ಮ ಮನೆಗೆ ಬರುತ್ತಿದ್ದರು. ಅವರು ಯಾವಾಗಲೂ ನನ್ನನ್ನು ತನ್ನ ತಂಗಿ ಎಂದೇ ಕರೆಯುತ್ತಿದ್ದರು. ವಿಡಿಯೋದಲ್ಲಿ ಅವರು ಚೇರಿನ ಮೇಲೆ ಕುಳಿತು ನಿಧಾನವಾಗಿ ಮುಗುಳ್ನಗುತ್ತಾ ರಾಹುಲ್ಗೆ ಹೇಳ್ತಾ ಇದ್ರು, ನೀನು ಆತ್ರ ಪಡಬೇಡ, ವಯಸ್ಸಾದವರು ಒಂದಲ್ಲ ಒಂದು ದಿನ ಹೇಗಿದ್ರು ಹೋಗೇ ಹೋಗುತ್ತಾರೆ. ಆದರೆ ನಿನ್ನಿಂದ ಕಾಯಲು ಸಾಧ್ಯವಿಲ್ಲ ಅಂದರೆ ನೀನು ನಾನು ಹೇಳಿದ ಕೆಲಸವನ್ನು ಮಾತ್ರ ಮಾಡು, ಯಾವುದೇ ತಪ್ಪುಗಳನ್ನು ಮಾಡಬೇಡ. ಆ ವಿಡಿಯೋ ಅಲ್ಲಿಗೆ ಮುಗಿದು ಹೋಗಿತ್ತು. ರೂಮಿನಲ್ಲಿ ಸ್ವಲ್ಪ ಸಮಯ ಮೌನ ಆವರಿಸಿಬಿಟ್ಟಿತ್ತು. ನಾನು ನಿಧಾನವಾಗಿ ವಿನೋದ್ ಅವರನ್ನೇ ನೋಡ್ತಾ ಇದ್ದೆ. ಅವರ ಮುಖದ ಮೇಲೆ ಸಣ್ಣದಾಗಿ ಒಂದು ಗಾಬರಿ ಕಾಣಿಸ್ತಾ ಇತ್ತು. ಮುಂದಿನ ಕ್ಷಣವೇ ಅವರು ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳುತ್ತಾ ಅವರು ನಗಲು ಪ್ರಯತ್ನ ಪಡ್ತಾ ಇದ್ರು. ಸುಧಾ, ಈಗಿನ ಕಾಲದಲ್ಲಿ AI ಉಪಯೋಗಿಸಿಕೊಂಡು ಏನನ್ನು ಬೇಕಾದರೂ ತಯಾರಿಸಬಹುದು. ನಾನು ಮೊಟ್ಟ ಮೊದಲ ಬಾರಿ ಅವರನ್ನೇ ಗಮನಿಸುತ್ತಿದ್ದೆ. ಸುಳ್ಳು ಹೇಳಬೇಕಾದ್ರೆ ಅವರ ಕಣ್ಣುಗಳು ನಡುಗುತ್ತಿದ್ದವು. ನಾನು ನನ್ನ ಮುಖದ ಮೇಲೆ ಯಾವುದೇ ಭಾವನೆಗಳನ್ನು ತೋರಿಸಿಕೊಳ್ಳಲಿಲ್ಲ. ಅವರನ್ನೇ ನೋಡುತ್ತಾ, ಬಹುಶಃ ನೀವು ಸರಿಯಾದ ಮಾತನ್ನೇ ಹೇಳ್ತಾ ಇದ್ದೀರಾ ಅಂತ ಹೇಳಿ ನಾನು ಕಂಪ್ಯೂಟರನ್ನು ಬಂದ್ ಮಾಡಿಬಿಟ್ಟೆ. ವಿನೋದ್ ಅವರು ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ರು. ಅವರಿಗೆ ಅನ್ನಿಸ್ತಾ ಇತ್ತು ನಾನು ಅವರ ಮಾತುಗಳನ್ನು ನಂಬಿಬಿಟ್ಟಿದ್ದೀನಿ ಅಂತ. ಆದರೆ ನಿಜ ಹೇಳಬೇಕೆಂದರೆ ನಾನು ಕಂಪ್ಯೂಟರನ್ನು ಬಂದ್ ಮಾಡಿರಲಿಲ್ಲ. ರೆಕಾರ್ಡಿಂಗ್ ಈಗಲೂ ನಡೆಯುತ್ತಿತ್ತು. ನಾನು ತುಂಬಾ ಶಾಂತವಾಗಿ ಕೇಳಿದೆ, ಯಾರಾದರೂ ನನ್ನ ವಿಲ್ಲನ್ನು ಬದಲಾಯಿಸಬೇಕು ಅಂತ ಪ್ರಯತ್ನ ಪಟ್ರೆ ನಾನು ಏನು ಮಾಡಬೇಕು? ವಿನೋದ್ ಏನನ್ನು ಯೋಚಿಸದೆ ತಕ್ಷಣ ಉತ್ತರ ಕೊಟ್ಟುಬಿಟ್ಟ. ಮೊದಲು ಹಳೆಯ ಪೇಪರ್ಗಳನ್ನು ಮಾಯ ಮಾಡಬೇಕು. ಉತ್ತರವನ್ನು ಕೊಡಬೇಕಾದ್ರೆ ಅವನು ಮಾಡಿದ ತಪ್ಪಿನ ಅರಿವು ಅವರಿಗಾಗಿ ಬಿಟ್ಟಿತ್ತು. ಅವರು ತಕ್ಷಣ ಮಾತನ್ನು ಬದಲಾಯಿಸಲು ಪ್ರಯತ್ನ ಪಡ್ತಾ ಇದ್ರು. ಆದರೆ ಸಮಯ ಕೈ ಮೀರಿ ಬಿಟ್ಟಿತ್ತು. ನನ್ನ ರೆಕಾರ್ಡ್ನಲ್ಲಿ ಅವರ ಎಲ್ಲ ಶಬ್ದಗಳು ರೆಕಾರ್ಡ್ ಆಗ್ತಾ ಇದ್ವು. ಆಫೀಸ್ನಿಂದ ಹೊರಗಡೆ ಬಂದ ತಕ್ಷಣ ನಾನು ಮನೆಗೆ ಹೋದೆ. ತಕ್ಷಣ ನನ್ನ ಗಂಡನ ಹಳೆಯ ಅಲ್ಮಾರಿಯನ್ನು ಓಪನ್ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಅದರ ಬೀಗಗಳು ಯಾವಾಗಲೂ ನನ್ನ ಬಳಿಯೇ ಭದ್ರವಾಗಿ ಇದ್ವು. ಅಲ್ಮಾರಿಯ ಒಳಗಡೆ ಫೈಲ್ನ ಕೆಳಗೆ ಒಂದು ಬೂದಿ ಬಣ್ಣದ ಲಕೋಟೆಯನ್ನು ಇಡಲಾಗಿತ್ತು. ಅದರ ಮೇಲೆ ನನ್ನ ಗಂಡನ ಕೈ ಬರಹಗಳು ಸಹ ಇದ್ದವು. ಯಾವಾಗಲಾದರೂ ವಿನೋದ್ ಮೇಲೆ ಅನುಮಾನ ಬಂದರೆ ಇದನ್ನು ಓಪನ್ ಮಾಡು ಅಂತ ಬರೆಯಲಾಗಿತ್ತು. ಅದನ್ನು ನೋಡಿದ ತಕ್ಷಣ ನನ್ನ ಕೈಗಳು ನಡುಗಲು ಶುರುವಾಗಿದ್ವು. ನಾನು ಇದಕ್ಕೆ ಮೊದಲು ಯಾವತ್ತೂ ಈ ಲಕೋಟೆಯನ್ನು ಓಪನೇ ಮಾಡಿರಲಿಲ್ಲ. ಯಾಕೆಂದರೆ ನನಗೆ ಇದರ ಅವಶ್ಯಕತೆ ಯಾವತ್ತೂ ಬಂದೇ ಇರಲಿಲ್ಲ. ನಾನು ಈಗ ಆ ಲಕೋಟೆಯನ್ನು ಓಪನ್ ಮಾಡಿದೆ. ಒಳಗಡೆ ನನ್ನ ಯಜಮಾನರು ತಮ್ಮ ಕೈಯಿಂದ ಬರೆದಂತಹ ಒಂದು ಪತ್ರ ಇತ್ತು. ಪತ್ರದಲ್ಲಿ ಬರೆಯಲಾಗಿತ್ತು, ಸುಧಾ, ಕಳೆದ ಕೆಲವು ತಿಂಗಳಿಂದ ನನಗೆ ವಿನೋದ್ನ ವ್ಯವಹಾರದಲ್ಲಿ ತುಂಬಾ ಬದಲಾವಣೆಗಳು ಕಾಣಿಸುತ್ತಿದ್ದಾವೆ. ಅವನು ಪದೇ ಪದೇ ನಮ್ಮ ಸಂಪತ್ತಿನ ವಿವರಗಳನ್ನು ಕೇಳುತ್ತಿದ್ದಾನೆ. ಎಷ್ಟೋ ಬಾರಿ ಅವನು ನನಗೆ ಎಂತಹ ಸಲಹೆಗಳನ್ನು ಕೊಟ್ಟಿದ್ದಾನೆ ಅಂದರೆ ಅದರಿಂದ ನಾವು ತುಂಬಾ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಆದರೆ ಸದ್ಯಕ್ಕೆ ನನ್ನ ಬಳಿ ಯಾವುದೇ ಆಧಾರಗಳಿಲ್ಲ. ಆದ್ದರಿಂದ ನಾನು ಯಾರ ಮೇಲೆಯೂ ಆರೋಪವನ್ನು ಹೊರಿಸುತ್ತಿಲ್ಲ. ಆದರೆ ನಿನಗೆ ಅವನ ಮೇಲೆ ಯಾವತ್ತಾದರೂ ಸ್ವಲ್ಪ ಅನುಮಾನ ಬಂದರೆ ನೀನು ಅವನನ್ನು ನಂಬಲೇಬೇಡ. ನಾನು ಮನೆಯ ಅಸಲಿ ಕಾಗದ ಪತ್ರಗಳನ್ನು ಎಲ್ಲರಿಗೂ ಗೊತ್ತಿರುವ ಜಾಗದಲ್ಲಿ ಇಟ್ಟಿರಲಿಲ್ಲ. ಇದೆಲ್ಲವನ್ನು ಓದಬೇಕಾದ್ರೆ ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ನನ್ನ ಗಂಡ ನನಗಿಂತಲೂ ತುಂಬ ಮುಂದಿನದನ್ನು ಯೋಚಿಸಿ ಹೋಗಿದ್ದರು. ಆದರೆ ನಿಜವಾದ ಕಾಗದ ಪತ್ರಗಳು ಎಲ್ಲಿದ್ದಾವೆ ಅಂತ ಅವರು ಅದರಲ್ಲಿ ಬರೆದಿರಲಿಲ್ಲ. ಅದೇ ದಿನ ಸಾಯಂಕಾಲ ಪೂಜಾ ನನ್ನ ರೂಮಿಗೆ ಬಂದಳು. ಅವಳು ಒಳಗೆ ಬರುತ್ತಿದ್ದ ಹಾಗೆ ರೂಮನ್ನು ಒಳಗಿನಿಂದ ಲಾಕ್ ಮಾಡಿಬಿಟ್ಲು. ಅವಳ ಧ್ವನಿ ನಡುಗುತ್ತಿತ್ತು. ಅಮ್ಮ, ನನಗೆ ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕಾಗಿತ್ತು ಅಂತ ಹೇಳಿದ್ಲು. ನಾನು ಮೌನವಾಗಿ ಅವಳನ್ನೇ ನೋಡುತ್ತಾ ಕುಳಿತುಕೊಂಡಿದ್ದೆ. ಅವಳು ಅಳುತ್ತಾ, ಆ ರಾತ್ರಿ ಹಾಲಿನಲ್ಲಿ ವಿಷವನ್ನು ನಾನೇ ಬೆರೆಸಿದೆ. ಈ ಮಾತು ಹೇಳಿದ ತಕ್ಷಣ ನನ್ನ ಉಸಿರು 1 ನಿಮಿಷ ನಿಂತಂತೆ ಆಗ್ಬಿಟ್ಟಿತ್ತು. ಆ ರೂಮಿನಲ್ಲಿ ಸ್ವಲ್ಪ ಸಮಯ ಕೇವಲ ಅವಳ ಅಳುವಿನ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ನಂತರ ಅವಳು ತಲೆ ಬಗ್ಗಿಸಿಕೊಂಡು, ಆದರೆ ನಾನು ನಿಮ್ಮನ್ನು ಕೊಲ್ಲಬೇಕು ಅಂತ ಅಂದುಕೊಂಡಿರಲಿಲ್ಲ. ಆದರೆ ನಾನು ನೇರವಾಗಿ ಮೊಟ್ಟ ಮೊದಲ ಬಾರಿ ಅವಳನ್ನು ಪ್ರಶ್ನೆ ಮಾಡಿದೆ. ಆದರೆ ಯಾಕೆ? ಪೂಜಾ ನಡುಗುತ್ತಲೇ ಉತ್ತರ ಕೊಟ್ಟಿದ್ದಳು. ರಾಹುಲ್ ಹೇಳಿದ್ರು, ಇದು ನಿದ್ದೆ ಮಾತ್ರೆಗಳು ಅಂತ. ಅವರು ಹೇಳಿದ್ರು, ನೀವು 2-3 ಗಂಟೆ ಚೆನ್ನಾಗಿ ಆರಾಮವಾಗಿ ನಿದ್ದೆ ಮಾಡ್ತೀರಾ ಅಂತ. ನಂತರ ಅವನು ನಿಮ್ಮ ಹೆಬ್ಬೆಟ್ಟಿನ ಗುರುತನ್ನು ತೆಗೆದುಕೊಂಡು ಕೆಲವು ಬ್ಯಾಂಕ್ ಕಾಗದ ಪತ್ರಗಳನ್ನು ಪೂರ್ತಿ ಮಾಡಬೇಕು ಅಂತ ಅಂದುಕೊಂಡಿದ್ದರು.
ನಾನು ಮಧ್ಯದಲ್ಲಿ ಏನನ್ನೂ ಮಾತನಾಡದೆ ಕೇವಲ ಅವಳಿಗೆ ಮಾತನಾಡಲು ಅವಕಾಶವನ್ನು ಕೊಟ್ಟೆ. ಅವಳು ಮುಂದೆ ಹೇಳುತ್ತಿದ್ದಳು. ನಾನು ಬೇಡ ಅಂತ ಹೇಳಿದಾಗ ಅವನು ಹೇಳ್ತಾ ಇದ್ದ, ನೀನು ನನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನಿನ್ನ ಸಣ್ಣ ತಮ್ಮನನ್ನು ಅಂತ ಹೇಳುತ್ತಾ ಅವಳು ಅಲ್ಲಿಗೆ ನಿಲ್ಲಿಸಿಬಿಟ್ಲು. ಅವಳ ಮಾತು ಕೇಳಿ ನಾನು ಶಾಕ್ ಆಗ್ಬಿಟ್ಟಿದ್ದೆ. ಏನು, ರಾಜೀವ? ಅವನು ನನ್ನ ಅಣ್ಣನ ಮಗ. ಕಳೆದ 2 ವರ್ಷಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಅವನು ಪೂಜಾಳ ಮನೆಯಲ್ಲಿದ್ದ. ಪೂಜಾ ಅಳುತ್ತಾ ಹೇಳ್ತಾ ಇದ್ಲು, ರಾಹುಲ್ ಅವನನ್ನು ನನಗೆ ಹೆದರಿಸಿಬಿಟ್ಟಿದ್ರು ಅಮ್ಮ. ನಾನು ತುಂಬಾ ಹೆದರಿಕೊಂಡು ಬಿಟ್ಟೆ. ನಿಜವಾಗಿಯೂ ಅದು ನಿದ್ದೆ ಮಾತ್ರೆಗಳು ಇರಬಹುದು ಅಂತ ನಾನು ಅಂದುಕೊಂಡು ಬಿಟ್ಟಿದ್ದೆ. ಆದರೆ ನಾನು ರಾಹುಲ್ ಮತ್ತು ವಿನೋದ್ ಅಂಕಲ್ ಅವರ ಮಾತುಗಳನ್ನು ಕೇಳಿಸಿಕೊಂಡೆ. ರಾಹುಲ್ ಹೇಳ್ತಾ ಇದ್ರು, ಈ ಬಾರಿ ಉಳಿದರೆ ಮುಂದಿನ ಬಾರಿ ಡೋಸ್ ಅನ್ನು ಹೈ ಮಾಡೋಣ. ಆ ಮಾತು ಕೇಳಿದ ತಕ್ಷಣ ನನ್ನ ಪೂರ್ತಿ ಮೈಯಲ್ಲಿ ಕರೆಂಟು ಶಾಕ್ ಹೊಡೆದ ಹಾಗೆ ಆಗಿಬಿಟ್ಟಿತ್ತು. ಅಂದ್ರೆ ಆ ರಾತ್ರಿ ಅದು ಇನ್ನೂ ಆರಂಭವಾಗಿತ್ತು. ನಾನು ಪೂಜಾನನ್ನ ಕೇಳಿದೆ, ನೀನು ಇದೆಲ್ಲವನ್ನು ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ಪೂಜಾ ಅಳುತ್ತಾ ಹೇಳಿದ್ಲು, ಅಮ್ಮ ನಾನು ಪ್ರಯತ್ನ ಪಟ್ಟೆ. ಆ ರಾತ್ರಿ ನಾನು ನಿಮ್ಮ ರೂಮಿನ ಹೊರಗೆ ಬಂದಿದ್ದೆ ಅಲ್ವಾ? ಆಗ ರಾಹುಲ್ ನನ್ನನ್ನು ನೋಡಿಬಿಟ್ರು. ಅವರು ನನ್ನ ಫೋನನ್ನು ಕಸಿದುಕೊಂಡು ನನ್ನನ್ನು ರೂಮಿನಲ್ಲಿ ಬಂದ್ ಮಾಡಿಬಿಟ್ರು. ಅವರು ನನಗೆ ಹೇಳಿದ್ರು, ನಿನ್ನ ಅಮ್ಮ ತುಂಬಾ ಬುದ್ಧಿ ಉಪಯೋಗಿಸಿದರೆ ಮುಂದಿನ ಬಾರಿ ಆಕ್ಸಿಡೆಂಟ್ ಆಗುತ್ತೆ. ಈ ಎಲ್ಲ ಮಾತುಗಳು ಒಂದಕ್ಕೊಂದು ತಾಳೆಯಾಗುತ್ತಿದ್ದವು. ಹಾಲು, ಬ್ಯಾಂಕಿನ ಸುಳ್ಳು ದಾಖಲೆ ಪತ್ರಗಳು, FD ಎಲ್ಲವೂ. ಆದರೆ ಒಂದೇ ಒಂದು ಪ್ರಶ್ನೆ ಇನ್ನೂ ಹಾಗೆಯೇ ಉಳಿದಿತ್ತು. ರಾಹುಲ್ ಇದೆಲ್ಲವನ್ನು ಯಾಕೆ ಮಾಡ್ತಾ ಇದ್ದಾನೆ? ಕೇವಲ ಈ ಮನೆಗಾಗಿಯಾ ಅಥವಾ ಇದರ ಹಿಂದೆ ಅವನ ಉದ್ದೇಶ ಬೇರೆ ಏನಾದರೂ ಇದೆಯಾ? ಪೂಜಾ ನಡುಗುತ್ತಿರುವ ಕೈಗಳಿಂದಲೇ ತನ್ನ ದುಪಟ್ಟದಿಂದ ಒಂದು ಸಣ್ಣ ಬೀಗವನ್ನು ಹೊರತೆಗೆದು, ಅಮ್ಮ ಇದು ರಾಹುಲ್ನ ಆಫೀಸ್ನ ಕ್ಯಾಬಿನೆಟ್ ಬೀಗ. ಅವನು ನನಗೆ ಯಾವತ್ತೂ ಇದನ್ನು ತೋರಿಸಿರಲಿಲ್ಲ. ಆದರೆ ನಾನು ಆ ಬೀಗದ ಡೂಪ್ಲಿಕೇಟ್ ಅನ್ನು ರೆಡಿ ಮಾಡಿಸಿಕೊಂಡಿದ್ದೀನಿ. ನಾನು ಆಶ್ಚರ್ಯದಿಂದ ಅವಳನ್ನೇ ನೋಡ್ತಾ ಇದ್ದೆ. ಮೊಟ್ಟ ಮೊದಲ ಬಾರಿ ನನ್ನ ಮಗಳ ಕಣ್ಣುಗಳಲ್ಲಿ ನನಗೆ ಭಯ ಕಾಣಿಸ್ಲಿಲ್ಲ, ಅಲ್ಲಿ ಧೈರ್ಯ ಕಾಣಿಸ್ತಾ ಇತ್ತು. ಪೂಜಾ ಹೇಳ್ತಾ ಇದ್ಲು, ಅಮ್ಮ ನಿಮಗೆ ಸತ್ಯ ತಿಳಿದುಕೊಳ್ಳಬೇಕು ಅಂತ ಅಂದುಕೊಂಡ್ರೆ ನಾಳೆ ಬೆಳಿಗ್ಗೆ ಅವನ ಆಫೀಸಿಗೆ ಹೋಗಬೇಕು. ನಾನು ನಿಧಾನವಾಗಿ ಅವಳ ಕೈಗಳನ್ನು ಹಿಡಿದುಕೊಂಡೆ. ಈ ಬಾರಿ ನಾವಿಬ್ಬರ ಜೊತೆಯಲ್ಲಿ ಹೋಗೋಣ ಅಂತ ಹೇಳಿದಾಗ ಪೂಜಾ ನನ್ನನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದ್ಲು. ಅವಳ ಕಣ್ಣೀರಿನಲ್ಲಿ ಪಶ್ಚಾತ್ತಾಪ ತುಂಬಿತ್ತು. ಮಾರನೆಯ ದಿನ ಬೆಳಿಗ್ಗೆ ನಾವಿಬ್ಬರು ರಾಹುಲ್ನ ಆಫೀಸ್ಗೆ ಹೋದ್ವಿ. ಆ ಸಮಯದಲ್ಲಿ ರಾಹುಲ್ ಮೀಟಿಂಗ್ ಇದೆ ಎಂದು ಬೇರೆ ಊರಿಗೆ ಹೋಗಿದ್ದ. ಪೂಜಾ ನಡುಗುತ್ತಿರುವ ಕೈಗಳಿಂದಲೇ ಆ ಕ್ಯಾಬಿನ್ ಅನ್ನು ಓಪನ್ ಮಾಡಿದಳು. ಒಳಗಡೆ ಕೇವಲ ಫೈಲ್ಗಳು ಮಾತ್ರವಿರಲಿಲ್ಲ, ಒಂದು ಕಪ್ಪು ಬಣ್ಣದ ಸಣ್ಣ ಬ್ಯಾಗ್ ಕೂಡ ಇತ್ತು. ಅದರ ಒಳಗೆ ಕೆಂಪು ಬಣ್ಣದ ಫೈಲ್. ನನ್ನ ಮುಂದೆ ಈಗ ಆ ಫೈಲ್ ಓಪನ್ ಆಗಿತ್ತು. ಅದರಲ್ಲಿ ಮೊದಲ ಪುಟದಲ್ಲಿ ದೊಡ್ಡದಾಗಿ ಬರೆಯಲಾಗಿತ್ತು, ಆಕ್ಸಿಡೆಂಟ್ ಪ್ಲಾನ್. ಕೆಳಗೆ ತಾರೀಕು, ಸಮಯ, ಯಾವ ದಾರಿ. ಅಷ್ಟು ಮಾತ್ರವಲ್ಲ, ನನ್ನ ಪ್ರತಿದಿನದ ಎಲ್ಲ ಚಟುವಟಿಕೆಗಳನ್ನು ಸಹ ಬರೆಯಲಾಗಿತ್ತು. ಬೆಳಿಗ್ಗೆ 8:30ಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ. ಬ್ರೇಕ್ ಫೈಲ್ ಎಲ್ಲದಕ್ಕಿಂತಲೂ ತುಂಬಾ ಸುರಕ್ಷಿತವಾದ ವಿಧಾನ. ನಾನು ತಕ್ಷಣ ಫೈಲನ್ನು ಬಂದ್ ಮಾಡಿಬಿಟ್ಟೆ. ಈಗಲೂ ನನ್ನ ಕೈಗಳು ನಡುಗುತ್ತಿದ್ದವು, ಆದರೆ ನನ್ನ ತಲೆಯಲ್ಲಿ ಮಾತ್ರ ತುಂಬಾ ಶಾಂತವಾಗಿತ್ತು. ನನಗೆ ಈಗ ಎಲ್ಲವೂ ಅರ್ಥವಾಗ್ತಾ ಇತ್ತು. ಇದು ಕೋಪದಿಂದ ತೆಗೆದುಕೊಂಡ ನಿರ್ಧಾರವಲ್ಲ, ಇದು ಹಲವಾರು ತಿಂಗಳಿನಿಂದ ಮಾಡಿದ್ದಂತಹ ಯೋಜನೆಯಾಗಿತ್ತು. ಪೂಜಾ ನನ್ನನ್ನೇ ನೋಡ್ತಾ ಇದ್ಲು. ಅವಳ ಕಣ್ಣುಗಳಲ್ಲಿ ಭಯ ತುಂಬಿಕೊಂಡಿತ್ತು. ಅವಳು ಈಗ, ಅಮ್ಮ ನಾವೇನು ಮಾಡಬೇಕು ಅಂತ ಕೇಳಿದಾಗ ನಾನು ಮೊಟ್ಟ ಮೊದಲ ಬಾರಿ ಧೈರ್ಯವಾಗಿ ಉತ್ತರ ಕೊಟ್ಟೆ, ನಾವು ಹೆದರಿಕೊಂಡು ಓಡಿ ಹೋಗಬಾರ್ದು. ನಾವು ಅವರ ಯೋಜನೆಯಲ್ಲಿಯೇ ಅವರನ್ನು ತಪ್ಪು ಮಾಡಲು ಬಿಡೋಣ. ಪೂಜಾ ನನ್ನ ಮಾತು ಕೇಳಿ ಮೌನವಾಗಿ ಬಿಟ್ಲು. ನಾನು ಆ ಕೆಂಪು ಬಣ್ಣದ ಫೈಲ್ನಲ್ಲಿದ್ದ ಪ್ರತಿಯೊಂದು ಪುಟವನ್ನು ನನ್ನ ಮೊಬೈಲ್ನಿಂದ ಫೋಟೋಗಳನ್ನು ಹಿಡಿದುಕೊಂಡೆ. ನಂತರ ಆ ಫೈಲನ್ನು ಅದರ ಜಾಗದಲ್ಲಿ ಇಟ್ಟುಬಿಟ್ಟೆ. ಒಂದೇ ಒಂದು ಕಾಗದ ಪತ್ರವನ್ನು ಕೂಡ ಆ ಕಡೆ ಈ ಕಡೆ ಮಾಡಲಿಲ್ಲ. ಒಂದು ವೇಳೆ ರಾಹುಲ್ಗೆ ಸ್ವಲ್ಪ ಏನಾದರೂ ಅನುಮಾನ ಬಂದರೂ ಅವನು ತಕ್ಷಣ ತನ್ನ ಪ್ಲಾನ್ ಅನ್ನೇ ಬದಲಾಯಿಸಿ ಬಿಡುತ್ತಿದ್ದ. ಆಫೀಸಿನಿಂದ ಬರಬೇಕಾದ್ರೆ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಲಿಲ್ಲ. ಪೂಜಾ ನನ್ನನ್ನು ಎಷ್ಟೋ ಆಶ್ಚರ್ಯದಿಂದ ಕೇಳ್ತಾ ಇದ್ಲು, ಅಮ್ಮ ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ನಾನು ತುಂಬಾ ಶಾಂತವಾಗಿ ಹೇಳಿದೆ, ಕೇವಲ ಅನುಮಾನ ಮತ್ತು ಕೆಲವು ಫೋಟೋಗಳಿಂದ ನಮ್ಮ ಕೇಸ್ ತುಂಬಾ ವೀಕ್ ಆಗಿಬಿಡುತ್ತೆ. ನಮಗೆ ಇನ್ನೂ ಹೆಚ್ಚಿನ ಆಧಾರಗಳು ಬೇಕು. ಅವುಗಳನ್ನು ನೋಡಿ ಇದು ಸುಳ್ಳು ಅಂತ ಅವರು ಹೇಳುವ ಹಾಗೆ ಇರಬಾರ್ದು. ಪೂಜಾ ಸೈಲೆಂಟ್ ಆಗಿ ತಲೆಯಾಡಿಸಿದ್ಲು. ಅವಳಿಗೆ ಅರ್ಥವಾಗಿತ್ತು ನಾನು ತುಂಬಾ ಯೋಚಿಸಿ ಒಂದೊಂದೇ ಹೆಜ್ಜೆ ಇಡುತ್ತಿದ್ದೇನೆ ಅಂತ. ಆ ಸಾಯಂಕಾಲ ನಾನು ಮಾಡಿದ ಒಂದು ಕೆಲಸವನ್ನು ಯಾರೂ ಊಹಿಸಿರಲಿಲ್ಲ. ನಾನು ಪೂರ್ತಿ ಸಂಬಂಧಿಕರೆಲ್ಲರಿಗೂ ನಮ್ಮ ಮನೆಯಲ್ಲಿ ಭಾನುವಾರ ಊಟಕ್ಕೆ ಬನ್ನಿ ಎಂದು ಆಹ್ವಾನವನ್ನು ಕಳುಹಿಸಿಕೊಟ್ಟೆ. ರಾಹುಲ್ ತಕ್ಷಣ ಕೇಳ್ತಾ ಇದ್ದ, ಅಚಾನಕ್ಕಾಗಿ ಇದೆಲ್ಲ ಯಾಕೆ ಅತ್ತೆ? ನಾನು ಮುಗುಳ್ನಗುತ್ತಾ ಹೇಳ್ದ, ತುಂಬಾ ದಿನವಾಯಿತು ಎಲ್ಲರೂ ಒಟ್ಟಿಗೆ ಸೇರಲಿಲ್ವಲ್ಲ ಅಂತ. ಆದರೆ ರಾಹುಲ್ಗೆ ಅನ್ನಿಸ್ತಾ ಇತ್ತು ನಾನು ಮೊದಲಿನಂತೆ ಅಮಾಯಕ ನಿಸ್ಸಹಾಯಕ ಮಹಿಳೆ ಎಂದು. ಅವರು ಸ್ವಲ್ಪ ಕೂಡ ಊಹಿಸಿರಲಿಲ್ಲ ನಾನು ಅದೇ ದಿನ ಅವನ ಮುಂದೆ ಎಂತಹ ಪ್ರಶ್ನೆಯನ್ನು ಇಡುತ್ತೇನೆ ಅಂದರೆ ಅದರ ಉತ್ತರವನ್ನು ಅವನಿಂದ ಮುಚ್ಚಿಡಲು ಸಾಧ್ಯವೇ ಇರಲಿಲ್ಲ.
ಮಾರನೆಯ ದಿನ ನಾನು ನಮ್ಮ ಪಕ್ಕದ ಮನೆಯ ನಿವೃತ್ತಿ IPS ಅಧಿಕಾರಿ ಶರತ್ ಚಂದ್ರ ಅವರನ್ನು ಭೇಟಿಯಾಗಲು ಹೋದೆ. ನಾನು ಅವರಿಗೆ ಪೂರ್ತಿ ಮಾತುಗಳನ್ನು ಹೇಳಲಿಲ್ಲ. ಅವರಿಗೆ ಕೇವಲ ಇಷ್ಟು ಮಾತ್ರ ಹೇಳಿದೆ. ಯಾವುದಾದರೂ ಪರಿವಾರದಲ್ಲಿ ಆರ್ಥಿಕ ಮೋಸಗಳು ನಡೆಯುತ್ತಿದ್ರೆ ನಾವು ಮೊಟ್ಟ ಮೊದಲ ಬಾರಿ ಏನನ್ನು ಮಾಡಬೇಕು ಸರ್? ಅವರು ನನ್ನನ್ನೇ ನೋಡುತ್ತಾ ಡಿಜಿಟಲ್ ಆಧಾರಗಳು, ಫೋನ್, ಇಮೇಲ್, ಬ್ಯಾಕ್ಲಾಗ್ ಮತ್ತು CCTV. ನಂತರ ಅವರು ನನ್ನನ್ನೇ ನೋಡುತ್ತಾ ಕೇಳಿದರು, ಸುಧಾ ಅವರೇ, ನೀವು ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ಅಂತ. ಬಹುಶಃ ಹೌದು, ಆದರೆ ನಾನು ಈಗಲೇ ಯಾರ ಹೆಸರನ್ನು ಹೇಳುವುದಿಲ್ಲ ಅಂತ ಹೇಳಿದಾಗ ಅವರು ತಮ್ಮ ವಿಸಿಟಿಂಗ್ ಕಾರ್ಡನ್ನು ನನ್ನ ಕೈಗೆ ಕೊಟ್ಟು, ಯಾವ ದಿನ ಇದೆಲ್ಲವನ್ನು ನೀವು ಒಂಟಿಯಾಗಿ ಸಂಭಾಳಿಸಲು ಸಾಧ್ಯವಿಲ್ಲ ಅಂತ ನಿಮಗೆ ಅನ್ನಿಸುತ್ತದೆಯೋ ಅದೇ ಕ್ಷಣ ನೀವು ನನಗೆ ಫೋನ್ ಮಾಡಿ ಅಂತ ಹೇಳಿದರು. ನಾನು ಅವರ ಕಾರ್ಡನ್ನು ನನ್ನ ಪರ್ಸಿನಲ್ಲಿ ಇಟ್ಟುಕೊಂಡೆ. ಅವರ ನಂಬರನ್ನು ನನ್ನ ಮೊಬೈಲ್ನಲ್ಲಿ ಕೂಡ ಸೇವ್ ಮಾಡಿಕೊಂಡೆ. ಭಾನುವಾರ ಮನೆಯಲ್ಲಿ ಎಲ್ಲರೂ ಸೇರಿದ್ರು. ಪೂಜಾ, ರಾಹುಲ್, ನನ್ನ ತಂಗಿ, ಅಣ್ಣ ಮತ್ತು 4-5 ಜನ ಸಂಬಂಧಿಕರು ಎಲ್ಲರೂ ಒಟ್ಟು ಸೇರಿದ್ದರು. ನನ್ನ ಕೈಗಳು ನಡುಗುತ್ತಿದ್ದವು. ನಾನು ಆ ಪತ್ರವನ್ನು 2 ಕೈಗಳಲ್ಲಿ ಹಿಡಿದುಕೊಂಡು ಎಲ್ಲರ ಮುಂದೆ ಜೋರಾಗಿ ಓದಲು ಶುರು ಮಾಡಿದೆ. ಅದು ನನ್ನ ಗಂಡ ಅಜಯ್ನ ಬರವಣಿಗೆ. ಸುಧಾ, ಈ ಪತ್ರ ನಿನ್ನ ಕೈಗೆ ಸಿಕ್ಕಿದ್ರೆ ಇದರ ಅರ್ಥ ನನ್ನ ಅನುಮಾನ ಸತ್ಯವಾಗಿದೆ ಅಂತ. ನಾನು ಎಷ್ಟೋ ವರ್ಷದ ಮೊದಲು ಒಂದು ದೊಡ್ಡ ತಪ್ಪನ್ನು ಮಾಡಿದ್ದೆ. ಅದರ ಲಾಭವನ್ನು ಕೆಲವು ಜನ ಇಂದಿನವರೆಗೂ ಪಡೆದುಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿದ್ದಾರೆ. ಆದರೆ ನನ್ನ ತಪ್ಪು ದುಡ್ಡಿನದ್ದಾಗಿರಲಿಲ್ಲ, ವಿಶ್ವಾಸದ್ದಾಗಿತ್ತು. ಆ ಪತ್ರವನ್ನು ಓದಬೇಕಾದ್ರೆ ನನ್ನ ಕಣ್ಣುಗಳು ತುಂಬಿ ಬಂದಿದ್ದವು. ಪತ್ರದಲ್ಲಿ ಮುಂದೆ ಬರೆಯಲಾಗಿತ್ತು, ರಾಹುಲ್ ದುರಾಸೆ ತುಂಬಿದವನು, ಆದರೆ ಅವನು ಆ ಆಟದ ನಾಯಕನಲ್ಲ. ಅವನು ಕೇವಲ ಪಾತ್ರಧಾರಿಯಷ್ಟೇ. ನಿಜವಾದ ಸೂತ್ರಧಾರಿ ಬೇರೆ ಯಾರೋ ಇದ್ದಾರೆ. ಅವರು ಮೊದಲು ವಿನೋದ್ ಅವರನ್ನು ತಮ್ಮ ಜೊತೆ ಸೇರಿಸಿಕೊಂಡರು. ನಂತರ ರಾಹುಲ್ನನ್ನು ಸಾಲದ ಸುಳಿಯಲ್ಲಿ ಸಿಲುಕಿ ಹಾಕಿಸಿದರು. ನಾನು ಮೊಟ್ಟ ಮೊದಲ ಬಾರಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದೆ. ನನ್ನ ಊಹೆ ಸರಿಯಾಗಿತ್ತು. ಯಾಕೆಂದ್ರೆ ಪೂಜಾ ಈ ಆಟದ ಸೂತ್ರಧಾರಿಯಾಗಿರಲಿಲ್ಲ. ಅವಳು ಕೂಡ ಅದೇ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು. ಆ ಪತ್ರದ ಜೊತೆಯಲ್ಲಿ 2 ಸಣ್ಣ ಸಣ್ಣ ಬೀಗಗಳು ಸಹ ಇದ್ವು. ಅದರ ಮೇಲೆ ಕೇವಲ ನಂಬರನ್ನು ಮಾತ್ರ ಬರೆಯಲಾಗಿತ್ತು. ವಕೀಲರು ಹೇಳ್ತಾ ಇದ್ರು, ನಿಮ್ಮ ಯಜಮಾನರು ಅದರ ಬಗ್ಗೆ ನನಗೇನು ಹೇಳಲಿಲ್ಲ, ಕೇವಲ ಇಷ್ಟು ಮಾತ್ರ ಹೇಳಿದ್ರು, ಸರಿಯಾದ ಸಮಯ ಬಂದಾಗ ಸುಧಾ ಎಲ್ಲವನ್ನು ತಾನೇ ಅರ್ಥ ಮಾಡಿಕೊಳ್ಳುತ್ತಾಳೆ ಅಂತ. ನಾನು ತಕ್ಷಣ ಕೇಳಿದೆ, ಈ ಬೀಗಗಳು ಯಾವುದರದು? ಅವರು ಹೇಳಿದ್ರು, ಇಲ್ಲ ಮೇಡಮ್, ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಾ ಅವರು ಮೆಮೊರಿ ಕಾರ್ಡನ್ನು ನನ್ನ ಕೈಗೆ ಕೊಟ್ಟು, ಬಹುಶಃ ಉತ್ತರ ಇದರಲ್ಲಿ ಇರಬಹುದೇನೋ ಅಂತ ಹೇಳಿದ್ರು. ನಾನು ಅದೇ ರಾತ್ರಿ ಮೆಮೊರಿ ಕಾರ್ಡನ್ನು ನನ್ನ ಲ್ಯಾಪ್ಟಾಪ್ನಲ್ಲಿ ಓಪನ್ ಮಾಡಿದೆ. ಅದರಲ್ಲಿ ಒಂದೇ ಒಂದು ವಿಡಿಯೋ ಇತ್ತು. ರೆಕಾರ್ಡಿಂಗ್ ತಾರೀಕು ಅಜಯ್ ಸಾವಿನ 3 ದಿನದ ಮೊದಲು. ವಿಡಿಯೋದಲ್ಲಿ ನನ್ನ ಯಜಮಾನರು ಕುಳಿತುಕೊಂಡಿದ್ರು. ಅವರ ಮುಖದ ಮೇಲೆ ಅದೆಷ್ಟೊಂದು ಚಿಂತೆ ಕಾಣಿಸುತ್ತಿತ್ತು, ಆದರೆ ಅವರ ಧ್ವನಿ ಮಾತ್ರ ಸ್ಪಷ್ಟವಾಗಿತ್ತು. ಅವರು ಕ್ಯಾಮರಾವನ್ನೇ ನೋಡುತ್ತಾ ಹೇಳಿದ್ರು, ಸುಧಾ, ನೀನು ಇದನ್ನು ನೋಡುತ್ತಿದ್ದರೆ ಬಹುಶಃ ನಾನು ನಿನ್ನ ಜೊತೆ. ನನ್ನ ಮಾತನ್ನು ನೀನು ಗಮನವಿಟ್ಟು ಕೇಳಿಸ್ಕೊ. ಯಾವತ್ತೂ ಒಬ್ಬ ಅಪರಾಧಿಯನ್ನು ಹಿಡಿದು ನಿಂತುಕೊಳ್ಳಬೇಡ. ಮೊದಲು ಎಲ್ಲವನ್ನು ನೀಟಾಗಿ ಅರ್ಥ ಮಾಡಿಕೊ. ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ನಾನು ಕಣ್ಣುಗಳನ್ನು ಒರೆಸಿಕೊಂಡು ವಿಡಿಯೋವನ್ನು ನೋಡ್ತಾ ಇದ್ದೆ. ಅಜಯ್ ಹೇಳ್ತಾನೆ ಇದ್ರು, 3 ವರ್ಷದ ಮೊದಲು ನಾನು ಒಂದು ನಿರ್ಮಾಣ ಕಂಪನಿಯಲ್ಲಿ ಹೂಡಿಕೆ ಮಾಡಲು ನಿರಾಕರಿಸಿದಾಗ ನಂತರ ಅವರು ನನ್ನ ಮೇಲೆ ಅನೇಕ ರೀತಿಯ ಒತ್ತಡವನ್ನು ಹಾಕಲು ಶುರು ಮಾಡಿದರು. ವಿನೋದ್ ಕೂಡ ಅದೇ ಸಲಹೆಯನ್ನು ಕೊಡ್ತಾ ಇದ್ದ. ಆಗಲೇ ನನಗೆ ಅವನ ಮೇಲೆ ಕೂಡ ಅನುಮಾನ ಶುರುವಾಗಿತ್ತು. ನಂತರ ಅವರು ಕ್ಯಾಮರಾ ಮುಂದೆ ಒಂದು ಫೈಲನ್ನು ತೋರಿಸಿದರು. ಅದರ ಮೇಲೆ ಬರೆಯಲಾಗಿತ್ತು, ಸೂರ್ಯೋದಯ ಗ್ರೂಪ್ಸ್. ಅವರು ಹೇಳ್ತಾ ಇದ್ರು, ನಿನಗೆ ಯಾವತ್ತಾದರೂ ಈ ಹೆಸರು ಕೇಳಿದರೆ ನೀನು ಅರ್ಥ ಮಾಡಿಕೊ, ಆಟ ಅಲ್ಲಿಂದಲೇ ಶುರುವಾಗಿದೆ ಅಂತ. ನಾನು ತಕ್ಷಣ ವಿಡಿಯೋವನ್ನು ಅಲ್ಲಿಗೆ ನಿಲ್ಲಿಸಿಬಿಟ್ಟೆ. ಈ ಹೆಸರನ್ನು ನಾನು ಇದಕ್ಕೆ ಮೊದಲು ಕೂಡ ಎಲ್ಲೋ ಕೇಳಿದ್ದೆ, ಆದರೆ ಎಲ್ಲಿ ಅಂತ ನನಗೆ ನೆನಪು ಬರಲಿಲ್ಲ. ಪೂಜಾ ತಕ್ಷಣ ಹೇಳಿದ್ಲು, ಅಮ್ಮ ಒಂದೇ ಒಂದು ನಿಮಿಷ ನಿಂತ್ಕೋ. ಅವಳು ಓಡುತ್ತಾ ತನ್ನ ರೂಮ್ಗೆ ಹೋಗಿ ಕೆಲವೇ ಸೆಕೆಂಡುಗಳಲ್ಲಿ ಒಂದು ಡೈರಿಯನ್ನು ತೆಗೆದುಕೊಂಡು ಬಂದಳು. ಅವಳು ತುಂಬಾ ಬೇಗ ಅದರಲ್ಲಿ ಏನೋ ಹುಡುಕಾಡುತ್ತಾ, ಅಮ್ಮ ಇದೇ ಹೆಸರು ಅಂತ ತೋರಿಸಿದ್ಲು. ಅಮ್ಮ, ರಾಹುಲ್ ಹೋದ ವರ್ಷ ಇದೇ ಕಂಪನಿಗಾಗಿ ಕೆಲಸ ಮಾಡ್ತಾ ಇದ್ದ. ನಂತರ ಇದ್ದಕ್ಕಿದ್ದ ಹಾಗೆ ಅವನು ಕೆಲಸವನ್ನು ಬಿಟ್ಟುಬಿಟ್ಟ. ಆದರೆ ಕೆಲಸ ಬಿಟ್ಟ ನಂತರ ಕೂಡ ಅದೇ ಕಂಪನಿಯಿಂದ ಯಾವುದೋ ಒಂದು ಅಕೌಂಟ್ಗೆ ಅವನಿಗೆ ದುಡ್ಡು ಬರ್ತಾ ಇತ್ತು. ಈ ಮಾತು ಕೇಳಿದ ತಕ್ಷಣ ಅಲ್ಲಿ ಪೂರ್ತಿ ಮೌನ ಆವರಿಸಿಬಿಟ್ಟಿತ್ತು. ಮೊಟ್ಟ ಮೊದಲ ಬಾರಿ ರಾಹುಲ್ ಮತ್ತು ಆ ಕಂಪನಿಯ ಜೊತೆ ಒಂದು ಸಂಬಂಧ ಕಾಣಿಸುತ್ತಿತ್ತು. ಮಾರನೆಯ ದಿನ ಬೆಳಿಗ್ಗೆ ನಾನು ಮತ್ತು ಪೂಜಾ ಇಬ್ಬರು ಆ ಬೀಗಗಳನ್ನು ತೆಗೆದುಕೊಂಡು ಅದನ್ನು ಆ ನಂಬರನ್ನು ಹುಡುಕಾಡಲು ಶುರು ಮಾಡಿದೆವು. ಆಗ ವಕೀಲರಿಗೆ ಒಂದು ವಿಷಯ ನೆನಪಿಗೆ ಬಂದಿತ್ತು. ಅಜಯ್ ಒಂದು ಪ್ರೈವೇಟ್ ಲಾಕರ್ ತೆಗೆದುಕೊಂಡಿದ್ರು, ಹಳೆಯ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅಂತ ಹೇಳಿದ್ರು.
ನಾವು ಈಗ ನೇರವಾಗಿ ಹಳೆಯ ಕೋಆಪರೇಟಿವ್ ಬ್ಯಾಂಕ್ಗೆ ಹೋದೆವು. ಎಲ್ಲ ಆಧಾರಗಳನ್ನು ಚೆಕ್ ಮಾಡಿದ ನಂತರ ಹಳೆಯ ಲಾಕರ್ ಅನ್ನು ಓಪನ್ ಮಾಡಲಾಯಿತು. ಅದರ ಒಳಗೆ ದುಡ್ಡು ಅಥವಾ ಬಂಗಾರ ಇರಲಿಲ್ಲ. ಕೇವಲ 3 ವಸ್ತುಗಳಿದ್ದವು. ಒಂದು ಹಾರ್ಡ್ ಡಿಸ್ಕ್, ಸೀಲಾದ ಒಂದು ಲಕೋಟೆ ಮತ್ತು ರಿಜಿಸ್ಟರ್. ನಾನು ಈಗ ನೇರವಾಗಿ ರಿಜಿಸ್ಟರ್ ಅನ್ನು ಓಪನ್ ಮಾಡಿದೆ. ಮೊದಲನೆಯ ಪುಟದಲ್ಲಿ ನನ್ನ ಯಜಮಾನರು ಬರೆದಿದ್ದರು, ಆಧಾರಗಳನ್ನು ಯಾವಾಗಲೂ ಕಾಗದದಲ್ಲೇ ಇಡಬೇಕು. ಮಿಷನ್ಗಳನ್ನು ಬದಲಾಯಿಸಬಹುದು, ಆದರೆ ಕಾಗದಗಳನ್ನಲ್ಲ. ಹಾರ್ಡ್ ಡಿಸ್ಕ್ ಅನ್ನು ಬ್ಯಾಂಕಿನ ಸುರಕ್ಷತೆಯ ಸಿಸ್ಟಮ್ನಲ್ಲೇ ಓಪನ್ ಮಾಡಲಾಯಿತು. ಅದರಲ್ಲಿ ಇಮೇಲ್ಗಳು, ಆಡಿಯೋ ರೆಕಾರ್ಡಿಂಗ್ಸ್ ಮತ್ತು ಬ್ಯಾಂಕಿನ ಟ್ರಾನ್ಸಾಕ್ಷನ್ಗಳು ಕೂಡ ಇದ್ವು. ಆದರೆ ಎಲ್ಲದಕ್ಕಿಂತ ಮುಖ್ಯವಾದ ಒಂದು ಆಡಿಯೋ ಫೈಲ್ ಇತ್ತು. ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ಮೊದಲ ಧ್ವನಿ ವಿನೋದ್ ಅವರದ್ದಾಗಿತ್ತು, ಎರಡನೆಯದು ರಾಹುಲ್ನ ಧ್ವನಿ ಮತ್ತು ಮೂರನೆಯದ್ದು ಅದೇ ವ್ಯಕ್ತಿಯ ಧ್ವನಿ. ರೆಕಾರ್ಡಿಂಗ್ನಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ರು, ಸುಧಾಶ್ ಶರ್ಮಾ ಅವರು ಎಲ್ಲ ಕಾಗದ ಪತ್ರಗಳನ್ನು ತುಂಬಾ ಜಾಗ್ರತೆಯಾಗಿ ಎತ್ತಿಟ್ಟಿದ್ದಾರೆ. ಹಾಗೆ ಜೀವಂತವಾಗಿದ್ರೆ ಒಂದಲ್ಲ ಒಂದು ದಿನ ಎಲ್ಲವೂ ಪ್ರಪಂಚದ ಮುಂದೆ ಬಂದು ಬಿಡುತ್ತೆ. ನಂತರ ಆ ವ್ಯಕ್ತಿ ತನ್ನ ಹೆಸರನ್ನು ಹೇಳಿದ್ರು. ನಾನು ವಿಕ್ರಮ್ ಮಲ್ಹೋತ್ರಾ, ಉಳಿದ ಎಲ್ಲವನ್ನು ನಾನು ಸಂಭಾಳಿಸುತ್ತೇನೆ. ಮೊಟ್ಟ ಮೊದಲ ಬಾರಿ ಆ ರಹಸ್ಯವಾದ ಧ್ವನಿಯ ಹೆಸರು ನಮ್ಮ ಮುಂದೆ ಬಂದಿತ್ತು. ಆದರೆ ರಿಜಿಸ್ಟರ್ನ ಕೊನೆಯ ಪುಟದಲ್ಲಿ ಅಜಯ್ ಒಂದು ನೋಟನ್ನು ಬರೆದಿದ್ದರು. ಯಾವಾಗಲಾದರೂ ಈ ವಿಷಯ ಕೋರ್ಟಿನ ಮೆಟ್ಟಿಲು ಹತ್ತಿದ್ರೆ ಪೊಲೀಸರಿಗಿಂತ ಮೊದಲು ನೀನು ಈ ಆಧಾರಗಳನ್ನು CBIಗೆ ವಹಿಸು. ಯಾಕೆಂದರೆ ಇದೆಲ್ಲವೂ ಕೇವಲ ಪರಿವಾರದ ವಿಷಯ ಮಾತ್ರವಲ್ಲ. ನಾನು ಆ ಡೈರಿಯನ್ನು ಮುಚ್ಚಿಬಿಟ್ಟೆ. ಈಗ ನನಗೆ ಎಲ್ಲವೂ ಅರ್ಥವಾಗಿತ್ತು. ನನ್ನ ಗಂಡ ಎಷ್ಟೋ ವರ್ಷದ ಮೊದಲಿನಿಂದಲೇ ಯಾಕೆ ಎಲ್ಲವನ್ನೂ ತಯಾರು ಮಾಡ್ತಾ ಇದ್ರು ಅಂತ. ಅದೇ ಸಮಯದಲ್ಲಿ ನನ್ನ ಮೊಬೈಲ್ಗೆ ಒಂದು ಅಪರಿಚಿತ ನಂಬರ್ನಿಂದ ಫೋನ್ ಬಂದಿತ್ತು. ನಾನು ಅಲ್ಲೇ ಸ್ಪೀಕರ್ ಅನ್ನು ಆನ್ ಮಾಡಿದೆ. ಆ ಕಡೆಯಿಂದ ರೆಕಾರ್ಡಿಂಗ್ನಲ್ಲಿ ನಾವು ಕೇಳಿಸಿಕೊಂಡ ಅದೇ ವ್ಯಕ್ತಿಯ ಧ್ವನಿ ಕೇಳಿಸ್ತಾ ಇತ್ತು. ಸುಧಾ ಅವರೇ, ನೀವು ಎಷ್ಟು ತಿಳಿದುಕೊಳ್ಳಬೇಕಾಗಿತ್ತೋ ಅದಕ್ಕಿಂತಲೂ ಹೆಚ್ಚಾಗಿ ತಿಳಿದುಕೊಂಡು ಬಿಟ್ಟಿದ್ದೀರಾ ಅಂತ ಹೇಳಿದ್ರು. ನಾನು ತುಂಬಾ ಶಾಂತವಾಗಿ ಕೇಳಿದೆ, ಇಷ್ಟಕ್ಕೂ ನೀವು ಯಾರು ಸರ್ ಮಾತನಾಡುತ್ತಿರುವುದು? ಆ ವ್ಯಕ್ತಿ ಸಣ್ಣದಾಗಿ ನಗುತ್ತಾ, ನನ್ನ ಹೆಸರು ಈಗಾಗಲೇ ನಿಮಗೆ ಚೆನ್ನಾಗಿ ಗೊತ್ತಾಗಿರುತ್ತೆ. ನಂತರ ಆ ವ್ಯಕ್ತಿ ಹೇಳಿದ ಮಾತು ಕೇಳಿ ನನ್ನ ಹೃದಯ ಒಂದು ಕ್ಷಣ ನಿಂತಂತೆ ಆಗ್ಬಿಟ್ಟಿತ್ತು. ನಿಮ್ಮ ಬಳಿ ಇರುವ ಹಾರ್ಡ್ ಡಿಸ್ಕ್, ಅದರ ಬಗ್ಗೆ ನನಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ಯಾಕೆಂದರೆ ಅದನ್ನು ತೆಗೆದುಕೊಳ್ಳಲು ನನ್ನ ವ್ಯಕ್ತಿಗಳು ನಿಮ್ಮ ಮನೆಗೆ ಹೋಗಿದ್ದಾರೆ. ನಾನು ತಕ್ಷಣ ಪೂಜಾಳನ್ನೇ ನೋಡಿದೆ. ಅವಳ ಮುಖ ಗಾಬರಿಯಿಂದ ಬಿಳಿಚಿಕೊಂಡಿತ್ತು. ಮನೆಯಲ್ಲಿ ಆ ಸಮಯದಲ್ಲಿ ರಾಘವ್ ಒಬ್ಬನೇ ಇದ್ದ. ನನ್ನ ಕೈಯಿಂದ ಫೋನ್ ಜಾರಿ ಕೆಳಗೆ ಬೀಳುವ ಹಾಗಾಯಿತು. ನಾನು ತಕ್ಷಣ ರಾಘವ್ಗೆ ಫೋನ್ ಮಾಡಿದೆ, ಆದರೆ ಯಾವುದೇ ಉತ್ತರ ಬರಲಿಲ್ಲ. ನಾನು ಪದೇ ಪದೇ ಫೋನ್ ಮಾಡ್ತಾನೆ ಇದ್ದೆ. ಅವನು ಫೋನನ್ನು ಅಟೆಂಡ್ ಮಾಡಲೇ ಇಲ್ಲ. ಪೂಜಾಳ ಕಣ್ಣುಗಳಲ್ಲಿ ಭಯ ಕಾಣಿಸ್ತಾ ಇತ್ತು. ಅಮ್ಮ, ಅವರುಗಳು ಮನೆಯನ್ನು ತಲುಪಿದ್ರೆ ನಾವು ಏನು ಮಾಡಬೇಕು ಅಂತ ಅವಳು ಭಯಪಡ್ತಾ ಇದ್ಲು. ಇಲ್ಲ, ಅವರು ಯಾವ ವಸ್ತುವನ್ನು ತೆಗೆದುಕೊಂಡು ಹೋಗಲು ಬಯಸುತ್ತಿದ್ದಾರೋ ಅದು ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿದಾಗ ಪೂಜಾ ನನ್ನನ್ನೇ ನೋಡುತ್ತಾ, ಅಮ್ಮ ನಿಮ್ಮ ಮಾತಿನ ಅರ್ಥವೇನು ಅಂತ ಕೇಳಿದ್ಲು. ನಾನು ಮೊಟ್ಟ ಮೊದಲ ಬಾರಿ ಮುಗುಳ್ನಾಗುತ್ತಾ ಹೇಳಿದೆ, ಯಾವ ದಿನ ನನಗೆ ಹಾಲಿನಲ್ಲಿ ವಿಷ ಕೊಡಲು ಪ್ರಯತ್ನ ಮಾಡಲಾಯಿತೋ ಅದೇ ದಿನ ನಿಜವಾದ ಆಧಾರಗಳನ್ನು ನಾನು ಮನೆಯಲ್ಲಿ ಇಡುವುದನ್ನೇ ನಿಲ್ಲಿಸಿಬಿಟ್ಟೆ. ನಾನು ತಕ್ಷಣ ಮನೆಗೆ ಬಂದವು. ನಮ್ಮ ಮನೆಯ ಬಾಗಿಲುಗಳು ಓಪನ್ ಆಗಿದ್ದವು. ಎಲ್ಲ ಕಾಗದ ಪತ್ರಗಳು, ಸಾಮಾನುಗಳೆಲ್ಲ ಪೂರ್ತಿ ಮನೆಯಲ್ಲೆಲ್ಲ ಹರಡಿದ್ದವು. ಆದರೆ ರಾಘವ್ ಸುರಕ್ಷಿತವಾಗಿದ್ದ. ಅವನು ಭಯದಿಂದ ನಡುಗುತ್ತಿದ್ದ. ನನ್ನನ್ನು ನೋಡಿದ ತಕ್ಷಣ ಓಡಿ ಬಂದು ತಬ್ಬಿಕೊಂಡು, ಅತ್ತೆ, ಯಾರೋ ಇಬ್ಬರು ವ್ಯಕ್ತಿಗಳು ಬಂದಿದ್ರು. ಅವರು ಹೇಳ್ತಾ ಇದ್ರು ಹಳೆಯ ಫೈಲ್ ಎಲ್ಲಿದೆ ಅಂತ. ಗೊತ್ತಿಲ್ಲ ಅಂತ ನಾನು ಅವರಿಗೆ ಹೇಳಿದೆ. ನಂತರ ಅವರು ಪೂರ್ತಿ ಮನೆಯ ಎಲ್ಲ ಸಾಮಾನುಗಳನ್ನು ಹಾಳು ಮಾಡಿಬಿಟ್ರು. ನನ್ನ ಫೋನನ್ನು ಕೂಡ ಹೊಡೆದು ಹಾಕಿದ್ರು. ನಾನು ಅವನ ತಲೆಯ ಮೇಲೆ ಕೈ ಇಟ್ಟು, ಮಗ, ನೀನು ತುಂಬ ಧೈರ್ಯವಾಗಿ ನಡೆದುಕೊಂಡಿದ್ದೀಯಾ ಅಂತ ಹೇಳಿದೆ. ಪೂಜಾ ತಕ್ಷಣ ಹೇಳಿದ್ಲು, ಅಮ್ಮ, ಇಷ್ಟಕ್ಕೂ ರಾಹುಲ್ ಎಲ್ಲಿದ್ದಾರೆ ಅಂತ. ಅದೇ ಸಮಯದಲ್ಲಿ ರಾಹುಲ್ನ ಫೋನ್ ಬಂದಿತ್ತು. ಆದರೆ ಈ ಬಾರಿ ಅವನ ಧ್ವನಿಯಲ್ಲಿ ಆತ್ಮವಿಶ್ವಾಸವಿರಲಿಲ್ಲ. ಆಂಟಿ, ನಾನು ನಿಮ್ಮ ಜೊತೆ ಒಂಟಿಯಾಗಿ ಮಾತನಾಡಬೇಕಾಗಿತ್ತು ಅಂತ ಹೇಳ್ದ. ನಾನು ತುಂಬ ಶಾಂತವಾಗಿ ಕೇಳಿದೆ, ಎಲ್ಲಿ ಅಂತ. 1 ಗಂಟೆಯಲ್ಲಿ ಹಳೆಯ ಶಿವನ ದೇವಸ್ಥಾನದ ಹಿಂಭಾಗ ಬಂದು ಬಿಡಿ ಅಂತ ಹೇಳಿ ಅವನು ಫೋನನ್ನು ಕಟ್ ಮಾಡಿಬಿಟ್ಟ. ಆದರೆ ಪೂಜಾ ನನ್ನ ಕೈಯನ್ನು ಹಿಡಿದುಕೊಂಡು, ಅಮ್ಮ, ನೀವು ಹೋಗಬೇಡಿ ಅಂತ ಹೇಳ್ತಾ ಇದ್ಲು. ಆದರೆ ನಾನು ಧೈರ್ಯವಾಗಿ ಹೇಳಿದೆ, ಈ ದಿನ ಅವನು ಓಡಿ ಹೋಗಲು ಪ್ರಯತ್ನ ಪಡ್ತಾ ಇದ್ದಾನೆ. ಓಡಿ ಹೋಗುವವರು ತುಂಬ ದೊಡ್ಡ ತಪ್ಪನ್ನು ಮಾಡುತ್ತಾರೆ ಅಂತ ಹೇಳಿ ನಾನು ಅಲ್ಲಿಗೆ ಧೈರ್ಯವಾಗಿ ಹೋದೆ. ಅಲ್ಲಿಗೆ ನಾನು ಒಂಟಿಯಾಗಿ ಹೋಗಿರಲಿಲ್ಲ. ಆದರೆ ನನ್ನೊಟ್ಟಿಗೆ ಇದ್ದವರು ಯಾರಿಗೂ ಕಾಣಿಸುತ್ತಲೂ ಇರಲಿಲ್ಲ. ಸ್ವಲ್ಪ ದೂರದಲ್ಲಿ ಶರತ್ ಚಂದ್ರ ಅವರು ತಮ್ಮ ಕಾರಿನಲ್ಲಿ ಕುಳಿತುಕೊಂಡಿದ್ರು. ಮತ್ತೊಂದು ಕಡೆ ವಕೀಲರು ಸಹ ಇದ್ರು. CBIನವರು ಸಹ ಸಾಧಾರಣ ಬಟ್ಟೆಗಳಲ್ಲಿ ನಮ್ಮ ಸುತ್ತಮುತ್ತಲೂ ಇದ್ರು. ನಾನು ಯಾರನ್ನು ನಮ್ಮ ಮುಂದೆ ಬರಲು ಬಿಡಲಿಲ್ಲ. ನಾನು ಈಗ ರಾಹುಲ್ನ ಬಾಯಿಂದ ಸತ್ಯವನ್ನು ಹೊರತರಬೇಕಾಗಿತ್ತು. ರಾಹುಲ್ ಆ ಹಳೆಯ ದೇವಸ್ಥಾನದ ಬಳಿ ನಿಂತುಕೊಂಡಿದ್ದ. ಮೊಟ್ಟ ಮೊದಲ ಬಾರಿ ಅವನ ಮುಖದ ಮೇಲೆ ಯಾವುದೇ ಅಹಂಕಾರ ಇರಲಿಲ್ಲ. ಅವನ ಮುಖದಲ್ಲಿ ಕೋಪ, ಭಯ ತುಂಬಿಕೊಂಡಿತ್ತು. ಅವನು ತುಂಬಾ ನಿಧಾನವಾಗಿ
ಆಂಟಿ, ಎಲ್ಲವೂ ನನ್ನ ಕೈಯಿಂದ ಜಾರಿ ಬಿಟ್ಟಿದ್ದಾವೆ. ನನ್ನ ಮೇಲೆ ತುಂಬ ಅಧಿಕ ಸಾಲವಿತ್ತು. ನಾನು ಅಂದುಕೊಂಡಿದ್ದೆ ಕೇವಲ ನಿಮ್ಮ ಸೈನ್ ಒಂದು ಸಾಕು, ಎಲ್ಲವೂ ಸರಿ ಹೋಗುತ್ತೆ ಅಂತ. ಆಗ ನಾನು ಕೇಳಿದೆ, ಮತ್ತೆ ವಿಷ? ಅವನು ತಲೆ ಬಗ್ಗಿಸಿಕೊಂಡು, ಅದು ನನ್ನ ತುಂಬ ದೊಡ್ಡ ತಪ್ಪು. ಆದರೆ ನಾನು ವಿಷವನ್ನು ಕೊಂಡುಕೊಳ್ಳಲಿಲ್ಲ. ಅದನ್ನು ವಿಕ್ರಮ್ ಅವರೇ ನನಗೆ ಕೊಟ್ಟರು. ನನ್ನ ಪರ್ಸ್ನಲ್ಲಿ ಇದ್ದಂತಹ ರೆಕಾರ್ಡರ್ ಎಲ್ಲವನ್ನೂ ರೆಕಾರ್ಡ್ ಮಾಡಿಕೊಳ್ತಾ ಇತ್ತು. ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ, ಮತ್ತೆ ವಿನೋದ್? ಅವರು ಕಹಿಯಾದ ನಗುವನ್ನು ನಗುತ್ತಾ, ವಿನೋದ್ ಅಂಕಲ್ ತುಂಬ ಮೊದಲಿನಿಂದಲೂ ಅವರ ಜೊತೆ ಸೇರಿಕೊಂಡಿದ್ದಾರೆ. ಅವರೇ ಹೇಳಿದ್ದು ನಿಮ್ಮ ಮಾವನವರು ಕೆಲವೊಂದು ಆಧಾರಗಳನ್ನು ಮುಚ್ಚಿಟ್ಟಿದ್ದಾರೆ ಅಂತ. ಅವರೇ ಸುಳ್ಳಾದ ವಿಲ್ಲನ್ನು ಸಹ ತಯಾರಿ ಮಾಡಿಕೊಟ್ರು. ಅವರು ನನ್ನ ಸಾಲವನ್ನು ತೀರಿಸುತ್ತೇನೆ ಅಂತ ನನಗೆ ಪ್ರಮಾಣ ಕೂಡ ಮಾಡಿದ್ರು. ನಂತರ ಅವನು ನನ್ನನ್ನೇ ನೋಡುತ್ತಾ ಅವನ ಕಣ್ಣುಗಳಲ್ಲಿ ಮೊಟ್ಟ ಮೊದಲ ಬಾರಿ ನಾಚಿಕೆ ಕಾಣಿಸ್ತಾ ಇತ್ತು. ಅವನು ತುಂಬ ಪಶ್ಚಾತ್ತಾಪದಿಂದ, ಪೂಜಾಳನ್ನು ಕೂಡ ನಾನೇ ಬಳಸಿಕೊಂಡೆ. ಅವಳು ಯಾವತ್ತೂ ನಿಮಗೆ ತೊಂದರೆ ಕೊಡಬೇಕು ಅಂತ ಅಂದುಕೊಳ್ಳಲಿಲ್ಲ ಅಂತ ಹೇಳಿದ. ಪೂಜಾ ಸ್ವಲ್ಪ ದೂರದಲ್ಲಿ ನಿಂತು ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಅಲ್ಲಿಂದಲೇ ಮೌನವಾಗಿ ಕಣ್ಣೀರು ಹಾಕ್ತಾ ಇದ್ಲು. ನಾನು ರಾಹುಲ್ನನ್ನು ಕೇಳಿದೆ, ಒಂದು ವೇಳೆ ನಾನೇನಾದರೂ ಆ ದಿನ ಸತ್ತು ಹೋಗಿದ್ರೆ ನೀನು ನೆಮ್ಮದಿಯಾಗಿ ಇರುತ್ತಿದ್ದೀಯಾ? ರಾಹುಲ್ ತಕ್ಷಣ ಏನನ್ನೂ ಉತ್ತರ ಕೊಡಲಿಲ್ಲ. ಅವನು ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಹೇಳ್ದ, ಇಲ್ಲ ಆಂಟಿ, ನಾನು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಸಾಯ್ತಾ ಇದ್ದೆ. ಆದರೆ ಅಷ್ಟರಲ್ಲಿ ಎಲ್ಲವೂ ಮುಗಿದು ಹೋಗ್ತಾ ಇತ್ತು. ನಾನು ಅವನ ಕಣ್ಣುಗಳನ್ನೇ ನೋಡಿದೆ. ಅವನು ಪೂರ್ತಿಯಾಗಿ ಸೋತು ಹೋಗಿದ್ದ. ಆದರೆ ಸೋತರೆ ತಪ್ಪನ್ನು ಸರಿ ಅಂತ ಹೇಳಲಾಗುವುದಿಲ್ಲ ಅಲ್ವಾ? ನಾನು ತಕ್ಷಣ ನನ್ನ ಪರ್ಸಿನಿಂದ ಒಂದು ಲಕೋಟೆಯನ್ನು ಹೊರತೆಗೆದೆ. ಅದರಲ್ಲಿ ಎಲ್ಲ ಆಧಾರಗಳ ಲಿಸ್ಟ್ ಇತ್ತು. ಲ್ಯಾಬ್ ರಿಪೋರ್ಟ್, ಸುಳ್ಳು ವಸಿಯತ್ ಕಾಪಿಗಳು, ರಾಹುಲ್ನ ರೆಕಾರ್ಡಿಂಗ್, ಪ್ರಾಜೆಕ್ಟ್ ಎಕ್ಸ್ ಮತ್ತು ಹಾರ್ಡ್ ಡಿಸ್ಕ್ ಮತ್ತು ಅಜಯ್ನ ಡೈರಿ. ನಾನು ಹೇಳಿದೆ, ಇದೆಲ್ಲವೂ ಈಗ ಅದರ ಜಾಗಕ್ಕೆ ಸರಿಯಾಗಿ ಹೋಗಿ ತಲುಪಿದ್ದಾವೆ. ನನ್ನ ಮಾತು ಕೇಳಿದ ತಕ್ಷಣ ಅವನ ಮುಖ ಸಪ್ಪಗಾಗಿ ಬಿಟ್ಟಿತ್ತು. ಆಂಟಿ, ನಿಮ್ಮ ಮಾತಿನ ಅರ್ಥವೇನು ಅಂತ ಕೇಳ್ದ. ನಾನು ತುಂಬ ಶಾಂತವಾಗಿ ಹೇಳಿದೆ, ನಾನು ಬೆಳಿಗ್ಗೆ CBIಗೆ, ಪೊಲೀಸರಿಗೆ, ವಕೀಲರಿಗೆ, ಬ್ಯಾಂಕಿಗೆ ಮತ್ತು ಮೀಡಿಯಾಗೆ ಎಲ್ಲ ಕಡೆ ಇವುಗಳನ್ನು ಕಳುಹಿಸಿಕೊಟ್ಟು ಬಿಟ್ಟಿದ್ದೀನಿ. ಈಗ ಒಂದೇ ಒಂದು ಆಧಾರವನ್ನು ಕಳ್ಳತನ ಮಾಡಿ ಯಾರೂ ಸತ್ಯವನ್ನು ಅಲಿಸಲು ಸಾಧ್ಯವೇ ಇಲ್ಲ. ರಾಹುಲ್ ತನ್ನ 2 ಕೈಗಳಿಂದ ತನ್ನ ಮುಖವನ್ನು ಮುಚ್ಚಿಕೊಂಡಿದ್ದ. ಅವನಿಗೆ ಅರ್ಥವಾಗಿ ಬಿಟ್ಟಿತ್ತು, ಅವನ ಎಲ್ಲ ಆಟವು ಈಗ ಮುಗಿದು ಹೋಯಿತು ಅಂತ. ಆಗಲೇ ಒಂದು ಕಪ್ಪು ಬಣ್ಣದ ಕಾರು ಅಲ್ಲಿಗೆ ಜೋರಾಗಿ ಬಂದು ನಿಂತಿತ್ತು. ಕಾರಿನಿಂದ ಒಬ್ಬ ವ್ಯಕ್ತಿ ಇಳಿದು ನಡೆದುಕೊಂಡು ಬಂದ. ಕಪ್ಪು ಬಣ್ಣದ ಬಟ್ಟೆಗಳು, ಕಣ್ಣಿಗೆ ಸನ್ಗ್ಲಾಸಸ್, ತುಂಬ ಗಂಭೀರವಾಗಿ ಕೆಳಗೆ ಇಳಿದು ನಡೆದುಕೊಂಡು ಬರ್ತಾ ಇದ್ದ. ಅವನು ನನ್ನನ್ನೇ ನೋಡುತ್ತಾ ಚಪ್ಪಾಳೆ ತಟ್ಟುತ್ತಾ ಹೇಳಿದ್ದ, ತುಂಬ ಅದ್ಭುತ ಸುಧಾ, ನಾನು ಊಹೆ ಕೂಡ ಮಾಡಿರಲಿಲ್ಲ ನೀವು ಇಲ್ಲಿಯವರೆಗೂ ಬಂದು ತಲುಪುತ್ತೀರಾ ಅಂತ. ಆತನನ್ನು ನೋಡಿ ರಾಹುಲ್ನ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಅವನು ತುಂಬಾ ನಿಧಾನವಾಗಿ, ಇವರೇ ವಿಕ್ರಮ್ ಸರ್ ಅಂತ ಹೇಳ್ದ. ವಿಕ್ರಮ್ ನನ್ನ ಕಡೆ ಬಂದು ಸ್ವಲ್ಪ ಕೂಡ ಭಯಪಡದೆ ಧೈರ್ಯವಾಗಿ ಹೇಳ್ತಾ ಇದ್ದ, ಆಧಾರಗಳು ಇರುವುದು ಮತ್ತು ಅವುಗಳನ್ನು ಸಾಬೀತು ಮಾಡುವುದು 2 ಬೇರೆ ಬೇರೆ ವಿಷಯ ಅಂತ ಹೇಳಿ ನಗಲು ಶುರು ಮಾಡಿದ. ನಾನು ಅವನ ಕಣ್ಣುಗಳನ್ನೇ ನೋಡುತ್ತಾ ಕೇವಲ ಒಂದೇ ಒಂದು ವಾಕ್ಯವನ್ನು ಮಾತ್ರ ಹೇಳಿದೆ, ವಿಕ್ರಮ್, ನೀವು ತುಂಬಾ ಲೇಟ್ ಆಗಿ ಬಂದಿದ್ದೀರಾ. ಸತ್ಯ ನಿಮಗಿಂತಲೂ ಮೊದಲೇ ಹೊರಟು ಹೋಗಿದೆ. ನನ್ನ ಮಾತು ಕೇಳಿದ ತಕ್ಷಣ ಅವನ ಮುಖದಲ್ಲಿದ್ದ ಸಂತೋಷ, ನಗು ಮಾಯವಾಗಿ ಬಿಟ್ಟಿದ್ವು. ಆದರೆ ಮರುಕ್ಷಣವೇ ಅವನು ತನ್ನ ಜೇಬಿನಿಂದ ಮೊಬೈಲ್ ಅನ್ನು ಹೊರತೆಗೆದು ಸ್ಕ್ರೀನ್ ಅನ್ನು ನನಗೆ ತೋರಿಸಿದ. ನಿನಗೆ ಅನಿಸುತ್ತಿದೆಯಾ ಈ ಆಟ ಇಲ್ಲಿಗೆ ಮುಗಿದು ಹೋಯ್ತು ಅಂತ? ಅವನ ಮೊಬೈಲ್ ನನ್ನ ಕಡೆ ತೋರಿಸುತ್ತಾ ಇದನ್ನು ನೋಡು ಅಂತ ಹೇಳ್ದ. ಅದನ್ನು ನೋಡಿ ನನ್ನ ಉಸಿರು ಒಂದು ಕ್ಷಣ ನಿಂತಂತೆ ಆಗ್ಬಿಟ್ಟಿತ್ತು. ಆ ಫೋಟೋದಲ್ಲಿ ವಿನೋದ್ ಅವರು ಸರ್ಕಾರಿ ಸಾಕ್ಷಿಯಾಗಿ ಅಲ್ಲ, ಬದಲಾಗಿ ನನ್ನ ದಿವಂಗತ ಪತಿ ಅಜಯ್ ಅವರ ಕೈ ಬರಹದ ಪ್ರತಿಯನ್ನು ಹಿಡಿದುಕೊಂಡು ನಿಂತುಕೊಂಡಿದ್ರು. ಇದರ ಅರ್ಥ ಈಗಲೂ ಒಂದು ರಹಸ್ಯ ಇನ್ನೂ ನನಗೆ ಸಿಕ್ಕಿರಲಿಲ್ಲ. ಆ ರಹಸ್ಯ ಪೂರ್ತಿ ಕಥೆಯನ್ನು ತಲೆಕೆಳಗಾಗಿ ಮಾಡಬಹುದಾಗಿತ್ತು. ವಿಕ್ರಮ್ ನನ್ನ ಕಡೆಗೆ ಮೊಬೈಲ್ ಅನ್ನು ತೋರಿಸಿದ. ಸ್ಕ್ರೀನ್ ಮೇಲೆ ಅದೇ ಹಳೆಯ ಡೈರಿ ಇದೆ, ಆದರೆ ಅದರಲ್ಲಿ ಮತ್ತೊಂದು ಪುಟ ಓಪನ್ ಆಗಿತ್ತು. ನಾನು ಆ ಫೋಟೋವನ್ನು ತುಂಬಾ ಧ್ಯಾನದಿಂದ ನೋಡಿದೆ. ನನಗೆ ಇದ್ದಕ್ಕಿದ್ದಂತೆ ನಗು ಬಂದ್ಬಿಟ್ಟಿತ್ತು. ನಾನು ಜೋರಾಗಿ ನಗು ಬಿಟ್ಟಿದ್ದೆ. ವಿಕ್ರಮ್ ತುಂಬಾ ಕೋಪದಿಂದ, ನೀವು ಯಾಕೆ ನಗ್ತಾ ಇದ್ದೀರಾ ಅಂತ ಕೇಳ್ದ. ನಾನು ತುಂಬಾ ಶಾಂತವಾಗಿ, ನೀನು ಮತ್ತೆ ಇನ್ನೊಂದು ಬಾರಿ ಅದೇ ತಪ್ಪನ್ನು ಮಾಡಿದ್ರೆ ನನಗೆ ನಗು ಬರೋದಿಲ್ವಾ? ದುರಾಸೆಯಿಂದ ಆತುರ ಪಟ್ಟಿದೆಯಾ? ನನ್ನ ಮಾತುಗಳು ಆತನಿಗೆ ಏನೂ ಅರ್ಥವಾಗಲಿಲ್ಲ. ಅವನು ಗಾಬರಿಯಾಗಿ ಮಿಕ್ಕಿ ಮಿಕ್ಕಿ ಅಂತ ನನ್ನನ್ನೇ ನೋಡ್ತಾ ಇದ್ದ. ಆಗ ನಾನು ಹೇಳಿದೆ, ನೀನು ಯಾವ ಪುಟದ ಫೋಟೋವನ್ನು ನನಗೆ ತೋರಿಸುತ್ತಿದೆಯೋ ಅದರ ಮೇಲೆ ಬರೆದಿರುವ ತಾರೀಕು ನನ್ನ ಗಂಡನ ಸಾವಿನ 6 ತಿಂಗಳ ನಂತರದ ದಿನ. ಅಜಯ್ ಆ ತಾರೀಕಿನಂದು ಅದನ್ನು ಬರೆಯಲು ಸಾಧ್ಯವೇ ಇರಲಿಲ್ಲ. ರಾಹುಲ್ ತಕ್ಷಣ ಮೊಬೈಲ್ ಅನ್ನು ಕಸಿದುಕೊಂಡು ಅದನ್ನು ನೋಡ್ತಾ ಇದ್ದ. ಅದನ್ನು ನೋಡಿ ಅವನು ಕೂಡ ಶಾಕ್ ಆಗ್ಬಿಟ್ಟಿದ್ದ. ಅದು ಸುಳ್ಳಾದ ಫೋಟೋ ಆಗಿತ್ತು. ಯಾರು ಡೈರಿಯಲ್ಲಿ ಅದನ್ನು ಆ್ಯಡ್ ಮಾಡಿದರು. ನಾನು ನನ್ನ ಬ್ಯಾಗಿನಿಂದ ಒಂದು ಫೋಲ್ಡರ್ ಅನ್ನು ಓಪನ್ ಮಾಡಿದೆ. ಅದರಲ್ಲಿ ಅದೇ ರಿಜಿಸ್ಟರ್ ಇತ್ತು. ಅದನ್ನು ನನ್ನ ಬ್ಯಾಂಕ್ ಲಾಕರ್ನಿಂದ ಹೊರಗೆ ತೆಗೆದಿದ್ರು. ಪ್ರತಿಯೊಂದು ಪುಟದಲ್ಲೂ ಬ್ಯಾಂಕಿನ ಸೀಲ್ ಇತ್ತು. ವಿಡಿಯೋ ರೆಕಾರ್ಡ್ ಕೂಡ ಇತ್ತು. ನಾನು ಶಾಂತವಾಗಿ ಹೇಳಿದೆ,
ನಾವು ಲಾಕರ್ ಅನ್ನು ಓಪನ್ ಮಾಡಿದಾಗ ಪೂರ್ತಿ ಪ್ರಕ್ರಿಯೆ ಬ್ಯಾಂಕಿನ CCTVಯಲ್ಲಿ ರೆಕಾರ್ಡ್ ಆಗಿದೆ. ರಿಜಿಸ್ಟರ್ ಅನ್ನು ಅದೇ ಸಮಯದಲ್ಲಿ ಸೀಲ್ ಕೂಡ ಮಾಡಲಾಗಿದೆ. ಅದರ ನಂತರ ಇದರಲ್ಲಿ ಒಂದೇ ಒಂದು ಪುಟವನ್ನು ಸೇರಿಸಲು ಸಾಧ್ಯವೇ ಇರಲಿಲ್ಲ. ಆರ್ಥಿಕ ಅಪರಾಧ ಶಾಖಾಧಿಕಾರಿ ಈಗ ಮುಂದೆ ಬಂದಿದ್ರು. ಅವರು 2 ರಿಜಿಸ್ಟರ್ ಅನ್ನು ನೋಡ್ತಾ ಇದ್ರು. ಅದರಲ್ಲಿ ಅವರಿಗೆ ವ್ಯತ್ಯಾಸ ನೀಟಾಗಿ ಕಾಣಿಸ್ತಾ ಇತ್ತು. ವಿಕ್ರಮ್ ಮೊಟ್ಟ ಮೊದಲ ಬಾರಿ ಸುಮ್ಮನಾಗಿ ಬಿಟ್ಟಿದ್ದ. ಅದೇ ಸಮಯದಲ್ಲಿ ವಿನೋದ್ ಅವರು ಕೂಡ ಅಲ್ಲಿಗೆ ಬಂದಿದ್ರು. ಅವರ ಮುಖದ ಮೇಲೆ ಸುಸ್ತು ಕಾಣಿಸ್ತಾ ಇತ್ತು. ಅವನು ವಿಕ್ರಮ್ ಅವರನ್ನು ನೋಡುತ್ತಾ ನಂತರ ನನ್ನನ್ನು ನೋಡ್ದ. ಸ್ವಲ್ಪ ಸಮಯ ಅವನು ಏನೂ ಮಾತನಾಡಲೇ ಇಲ್ಲ. ನಂತರ ನಿಧಾನವಾಗಿ ಹೇಳ್ದ, ಸುಧಾ, ನಾನು ಸೋತು ಹೋಗಿದ್ದೇನೆ. ಐ ಆಮ್ ಸಾರಿ. ಆದರೆ ನಾನು ಅವನಿಗೆ ಏನು ಉತ್ತರ ಕೊಡಲಿಲ್ಲ. ಅವರು ಮುಂದೆ ಹೇಳ್ತಾ ಇದ್ರು, ಒಂದು ತಪ್ಪು ಮಾಡಿದ ನಂತರ ಭಯ ಹೆಚ್ಚಾಗ್ತಾ ಇತ್ತು. ಪ್ರತಿಯೊಂದು ತಪ್ಪಾದ ಕೆಲಸವನ್ನು ಮುಚ್ಚಿಡಲು ಮತ್ತೊಂದು ತಪ್ಪಾದ ಕೆಲಸ ಮಾಡಲೇಬೇಕಾಯಿತು. ಅವರು ತುಂಬಾ ದುಃಖದಿಂದ ಹೇಳ್ತಾ ಇದ್ರು, ಅಜಯ್ ನನ್ನನ್ನು ತುಂಬಾ ನಂಬಿದ್ದ. ನಾನು ಅವನ ನಂಬಿಕೆಯನ್ನು ಮಾರಾಟ ಮಾಡಿಬಿಟ್ಟೆ. ಅವನಿಗೆ ಮೋಸ ಮಾಡಿಬಿಟ್ಟೆ. ಅವರ ಮಾತು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದಿದ್ವು. ಇಲ್ಲಿ ಕೇವಲ ದುಡ್ಡಿನ ಮೋಸ ಮಾತ್ರ ಆಗಿರಲಿಲ್ಲ. 20 ವರ್ಷದ ಗೆಳೆತನದ ನಂಬಿಕೆಯ ದ್ರೋಹವಾಗಿತ್ತು. ರಾಹುಲ್ ನಿಧಾನವಾಗಿ ನನ್ನ ಬಳಿ ಬಂದು ಅವನು ಮೊಟ್ಟ ಮೊದಲ ಬಾರಿ ನನ್ನ ಕಾಲುಗಳನ್ನೇ ನೋಡುತ್ತಾ, ಆಂಟಿ, ನನಗೆ ಕ್ಷಮಾಪಣೆ ಕೇಳುವ ಅಧಿಕಾರ ಕೂಡ ಇಲ್ಲ. ಆದರೂ ಒಂದೇ ಒಂದು ಮಾತು, ನಾನು ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟಿದ್ದೇನೆ. ನಾನು ನನ್ನ ಮನುಷ್ಯತ್ವವನ್ನು ಕೂಡ ಕಳೆದುಕೊಂಡು ಬಿಟ್ಟಿದ್ದೇನೆ. ಈ ದಿನ ನನಗೆ ಅರ್ಥವಾಯಿತು, ಯಾವ ಮನೆಯನ್ನು ಪಡೆಯಲು ನಾನು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ನೋ ಅದೇ ಮನೆಯಿಂದ ನನ್ನ ಪರಿವಾರವನ್ನು, ಎಲ್ಲ ಸಂಬಂಧಗಳನ್ನು ಕಳೆದುಕೊಂಡು ಬಿಟ್ಟೆ ಅಂತ. ಅವನ ಧ್ವನಿಯಲ್ಲಿ ಪಶ್ಚಾತ್ತಾಪ ತುಂಬಿತ್ತು. ಆದರೆ ನಾನು ಕೇವಲ ಇಷ್ಟು ಮಾತ್ರ ಹೇಳಿದೆ, ಪಶ್ಚಾತ್ತಾಪ ಪಟ್ಟ ಮಾತ್ರಕ್ಕೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಪೂಜಾ ನಿಧಾನವಾಗಿ ಹತ್ತಿರ ಬಂದು ಅವಳು ಅಲ್ಲೇ ನೆಲದ ಮೇಲೆ ಮೊಣಕಾಲಿನ ಮೇಲೆ ಕುಳಿತುಕೊಂಡು ಹೇಳಿದ್ಲು, ಅಮ್ಮ, ನಿಮ್ಮನ್ನು ಕಾಪಾಡುವ ಪ್ರಯತ್ನವನ್ನು ನಾನು ತುಂಬಾ ಲೇಟಾಗಿ ಶುರು ಮಾಡಿದೆ. ಒಂದು ವೇಳೆ ಅದೇ ರಾತ್ರಿ ನಾನು ನಿಮಗೆ ಸತ್ಯವನ್ನು ಹೇಳಿದ್ದಿದ್ದರೆ ಬಹುಶಃ ಇದೆಲ್ಲ ಇಲ್ಲಿಯವರೆಗೂ ಆಗುತ್ತಿರಲಿಲ್ವೇನೋ. ನಾನು ಅವಳ ಕಣ್ಣೀರನ್ನು ಒರೆಸಿ, ತಪ್ಪು ನಿನ್ನದು. ಆದರೆ ಎಲ್ಲದಕ್ಕಿಂತ ದೊಡ್ಡ ತಪ್ಪು ಯಾವುದು ಗೊತ್ತಾ? ಅದು ನಿನ್ನ ಭಯ. ಚೆನ್ನಾಗಿ ನೆನ್ಪಿಟ್ಕೋ, ಯಾವ ದಿನ ಮನುಷ್ಯರು ಹೆದರಿಕೊಂಡು ಸುಮ್ಮನಾಗಿ ಬಿಡುತ್ತಾರೋ ಅದೇ ದಿನ ತಪ್ಪಾದವರಿಗೆ ತುಂಬಾ ಶಕ್ತಿ ಬಂದು ಬಿಡುತ್ತೆ. ಪೂಜಾ ನನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಲು. ಎಷ್ಟೋ ವರ್ಷಗಳ ನಂತರ ನಾವಿಬ್ಬರೂ ತಬ್ಬಿಕೊಂಡಿದ್ದೆವು, ಒಬ್ಬ ತಾಯಿ ಮಗಳ ಹಾಗೆ. 6 ತಿಂಗಳ ನಂತರ ಅದೇ ಮನೆ. ಆದರೆ ಪರಿಸ್ಥಿತಿಗಳು ಪೂರ್ತಿಯಾಗಿ ಬದಲಾಗಿ ಬಿಟ್ಟಿದ್ವು. ಡ್ರಾಯಿಂಗ್ ರೂಮಿನಲ್ಲಿ ಮಕ್ಕಳ ನಗುವಿನ ಧ್ವನಿ ಕೇಳಿಸುತ್ತಿತ್ತು. ಈಗ ರಾಘವ್ನ ವಿದ್ಯಾಭ್ಯಾಸ ಕೂಡ ಪೂರ್ತಿಯಾಗಿತ್ತು. ಪೂಜಾ ಒಂದು ಹೊಸ ಕೆಲಸವನ್ನು ಸಹ ಶುರು ಮಾಡಿದ್ದಳು. ಅವಳು ತನ್ನ ಜೀವನವನ್ನು ತನ್ನ ಕಷ್ಟದಿಂದ ಹೊಸದಾಗಿ ಶುರು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಳು. ನಾನು ಕೂಡ ಒಂದು ತೀರ್ಮಾನ ಮಾಡಿದೆ. ನಾನು ಮೊದಲು ನನ್ನ ಆಸ್ತಿಗೆ ಒಂದು ಹೊಸ ವಿಲ್ಲನ್ನು ರೆಡಿ ಮಾಡಿಸಿದೆ. ಆದರೆ ಈ ಬಾರಿ ಕೇವಲ ಹೆಸರನ್ನು ಮಾತ್ರ ಬರೆಸಲಿಲ್ಲ, ಒಂದು ಷರತ್ತನ್ನು ಸಹ ಬರೆದೆ. ನನ್ನ ಆಸ್ತಿ ಈ ಮನೆಯ ಹಿರಿಯರನ್ನು ಗೌರವಿಸುವವರಿಗೆ ಮಾತ್ರ ಸಿಗುತ್ತೆ. ಪ್ರತಿಯೊಂದು ನಿರ್ಣಯದಲ್ಲೂ ತಮ್ಮ ನಿಯತ್ತನ್ನು ಸಾಬೀತು ಮಾಡುವವರಿಗೆ. ಇದನ್ನು ನೋಡಿ ನಮ್ಮ ವಕೀಲರು ಮುಗುಳ್ನಗುತ್ತಾ ಹೇಳಿದ್ರು, ಮೇಡಮ್, ಇದು ಕಾನೂನಿನ ಭಾಷೆಯಲ್ಲ ಅಂತ. ನಾನು ಕೂಡ ಮುಗುಳ್ನಗುತ್ತಾ ಹೇಳಿದೆ, ಆದರೆ ಇದು ನನ್ನ ಜೀವನದ ತುಂಬಾ ಮುಖ್ಯವಾದ ನಿಯಮ. ಸಾಯಂಕಾಲ ನಾನು ವರಂಡಾದಲ್ಲಿ ಕುಳಿತುಕೊಂಡಿದ್ದೆ. ನನ್ನ ಕೈಯಲ್ಲಿ ಬಿಸಿ ಬಿಸಿ ಚಹಾ ಇತ್ತು. ಮುಳುಗುತ್ತಿದ್ದ ಸೂರ್ಯನನ್ನು ನೋಡಿಕೊಂಡು ನಾನು ಚಹಾ ಕುಡಿಯುತ್ತಿದ್ದೆ. ಪೂಜಾ ನನ್ನ ಪಕ್ಕದಲ್ಲೇ ಕುಳಿತುಕೊಂಡಿದ್ಲು. ನಾವಿಬ್ಬರು ಸ್ವಲ್ಪ ಸಮಯ ಏನನ್ನು ಮಾತನಾಡಿಕೊಳ್ಳದೆ ಆಕಾಶವನ್ನೇ ನೋಡ್ತಾ ಇದ್ವಿ. ನಂತರ ಪೂಜಾ ನಿಧಾನವಾಗಿ ಕೇಳಿದ್ಲು, ಅಮ್ಮ, ಆ ರಾತ್ರಿ ನಾವು ನಿಮ್ಮ ಹಾಲಿನಲ್ಲಿ ಏನನ್ನೋ ಹಾಕುತ್ತಿರುವುದನ್ನು ನೀವು ನೋಡಿದಾಗ ಅದೇ ದಿನ ನಿಮ್ಮ ವಿಶ್ವಾಸ ನನ್ನ ಮೇಲೆ ಮುಗಿದು ಹೋಯ್ತಾ? ನಾನು ಅವಳನ್ನೇ ನೋಡುತ್ತಾ ಮುಗುಳ್ನಗುತ್ತಾ ಹೇಳಿದೆ, ಇಲ್ಲ. ಆದರೆ ಆ ದಿನ ಕಣ್ಣು ಮುಚ್ಚಿಕೊಂಡು ನಾನು ಯಾರ ಮೇಲಾದರೂ ನಂಬುವುದನ್ನು, ವಿಶ್ವಾಸ ಇಡುವುದನ್ನು ನಿಲ್ಲಿಸಿಬಿಟ್ಟೆ. ಆದರೆ ಒಬ್ಬ ತಾಯಿಯ ವಿಶ್ವಾಸ ಯಾವತ್ತೂ ಪೂರ್ತಿಯಾಗಿ ಮುಗಿದು ಹೋಗುವುದಿಲ್ಲ. ನನ್ನ ಮಾತು ಕೇಳಿದ ತಕ್ಷಣ ಪೂಜಾಳ ಕಣ್ಣುಗಳು ತುಂಬಿ ಬಂದಿದ್ವು. ಅವಳು ತನ್ನ ತಲೆಯನ್ನು ನನ್ನ ಮಡಿಲಿನಲ್ಲಿ ಇಟ್ಟು ಕಣ್ಣೀರು ಹಾಕ್ತಾ ಇದ್ಲು. ನಾನು ಆಕಾಶವನ್ನೇ ನೋಡುತ್ತಾ ನನ್ನ ಮನಸ್ಸಿನಲ್ಲೇ ಅಜಯ್ಗೆ ಹೇಳಿದೆ, ನಾನು ನನ್ನ ಮಾತನ್ನು ನೆರವೇರಿಸಿದ್ದೇನೆ. ನಮ್ಮ ಮನೆ ಮತ್ತು ಪರಿವಾರವನ್ನು ಕೂಡ ಉಳಿಸಿಕೊಂಡಿದ್ದೇನೆ. ಸಂಬಂಧಗಳು ವಿಶ್ವಾಸದ ಮೇಲೆ ನಿಂತಿರುತ್ತವೆ. ಆದರೆ ವಿಶ್ವಾಸ ಅಂದ್ರೆ ಕಣ್ಣು ಮುಚ್ಚಿಕೊಳ್ಳುವುದು ಅಂತ ಅರ್ಥ ಅಲ್ಲ. ನಿಜವಾದ ಸಾಹಸ ಸೇಡು ತೀರಿಸಿಕೊಳ್ಳುವುದರಲ್ಲಿ ಇರುವುದಿಲ್ಲ, ಸರಿಯಾದ ಆಧಾರಗಳೊಂದಿಗೆ ಎಲ್ಲರ ಮುಂದೆ ತರುವುದು. ಭಯದ ಮೇಲೆ ವಿವೇಕ ಗೆದ್ದಾಗ ಕೇವಲ ನ್ಯಾಯ ಮಾತ್ರ ಸಿಗುವುದಿಲ್ಲ, ಮುರಿದ ಸಂಬಂಧಗಳಿಗೆ ಸಹ ಮತ್ತೆ ಹೊಸದಾಗಿ ಬದುಕಲು ಒಂದು ಅವಕಾಶ ಸಿಗುತ್ತದೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.